ನನ್ನ ಅನಲ್ಮೆಯ ವಿದ್ಯಾರ್ಥಿಗಳೇ, ಕನ್ನಡದ 37ನೇ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಕಳೆದ ತರಗತಿಯಲ್ಲಿ ವಿಶೇಷವಾಗಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮತ್ತು ಆರೋಗ್ಯದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಒಂದು ಹೊಸ ಚಿಂತನೆಯನ್ನು ಪ್ರಾರಂಭಗೊಳಿಸಬಹುದಾದಂಥ ಒಂದು ವಿಶೇಷವಾದ ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯದ ಕರ್ತೃವಾದಂಥ ನೇಮಿಚಂದ್ರ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಗದ್ಯಕ್ಕೆ ನಾವು ಪ್ರವೇಶವನ್ನು ಕೂಡ ಮಾಡಿದ್ವಿ. ಸದ್ಯಕ್ಕೆ ತಮ್ಮ ಅನುಭವಾತ್ಮಕವಾದ ವಿಚಾರಗಳನ್ನೇ ಗದ್ಯವನ್ನಾಗಿ ಮಾರ್ಪಡಿಸುವಂತಹ ಒಂದು ಶಕ್ತಿಯನ್ನು ನಾವು ನೇಮಿಚಂದ್ರ ಅವರ ಬರಹಗಳಲ್ಲಿ ಕಾಣ್ತೇವೆ. ಅವರ ಬರವಣಿಗೆ ಮನೋಜ ಎಷ್ಟು ಅಂತಂದರೆ 3 ಬಾರಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಅವರು ಪಡಿತಾರೆ ಅನ್ನೋದಾದರೆ ಯೋಚನೆ ಮಾಡಬೇಕು ಅವರು ಎಷ್ಟು ಮುಖ್ಯವಾದಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ. ಹಾಗಾಗಿ ನನಗಾದರೂ ಅನಿಸೋದೆ ಇವತ್ತಿನ ಸಂದರ್ಭದ ಯುವ ಜನಾಂಗಕ್ಕೆ ಈ ಒಂದು ಗದ್ಯ ಬಹಳ ಪ್ರೇರಣೆಯನ್ನು ಕೊಡುತ್ತೆ ಅಂತ. ಯಾಕೆಂದರೆ ಇಂಥದ್ದೊಂದು ಗದ್ಯಾತ್ಮಕವಾದಂಥ ವಿಚಾರಗಳನ್ನ ಅವಲೋಕನೆ ಮಾಡುವಾಗ ನಮಗೆ ಬರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಇತ್ತೀಚಿನ ಯುವ ಜನಾಂಗ ಯಾಕೆ ದಿಕ್ಕು ತಪ್ತಾ ಇದೆ, ಯಾಕೆ ಆತ್ಮಹತ್ಯೆ ಅನ್ನುವಂಥ ಅಥವಾ ಮತ್ತೊಂದು ಸಾಮಾಜಿಕ ಸಮಸ್ಯೆಗಳಿಗೆ ತೊಡಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕಾಡದೇ ಇರೋದಿಲ್ಲ. ಆಗ ನಾವು ಕಾಡುವಂತಹ ಉತ್ತರ ಏನಪ್ಪ ಅಂದರೆ, ಹೌದು, ಅವರ ಆಯ್ಕೆಯಲ್ಲಿ ತಪ್ಪಿದೆ, ಆಯ್ಕೆ ಮಾಡಿಕೊಳ್ಳುವ ವಿಧಾನದಲ್ಲಿ ತಪ್ಪಿದೆ ಮತ್ತು ಆಯ್ಕೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ತಪ್ಪಿದೆ. ಅದನ್ನು ಸರಿ ಮಾಡಿದ್ದೆ ಆದರೆ ಅದೇ ಯುವ ಜನಾಂಗ ಈ ದೇಶದ ಒಂದು ದೊಡ್ಡ ಆಸ್ತಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ನಾವು ಮನಗಾಣಬಹುದು. ಅಂತ ಮನಗಾಣಬಹುದಾದಂಥ ವಿಚಾರವನ್ನು ಆಧಾರವಾಗಿ ಇಟ್ಟುಕೊಂಡೆ ಒಂದು 3 ಸಂಗತಿಗಳನ್ನು ನಮ್ಮ ಜೊತೆ ಬಹಳ ವಿಶೇಷವಾಗಿ ಹಂಚಿಕೊಳ್ಳುವಂಥ ಕೆಲಸವನ್ನು ಈ ಗದ್ಯ ಮಾಡಿದೆ. ಯಾಕೆಂದರೆ ನಮ್ಮ ಕಣ್ಮುಂದೆ ಗೆಲುವಿನ ಒಂದು ದಾರಿಯೂ ಕಾಣುತ್ತೆ, ಗೆಲುವಿಗೆ ಅನುಸರಿಸುವಂತಹ ಮಾರ್ಗಗಳು ಕಾಣ್ತವೆ. ಯಾವಾಗ ನಾವು ಗೆಲುವಿಗೆ ಅನುಸರಿಸುವ ಮಾರ್ಗಗಳು ಯೋಗ್ಯವಾಗಿರ್ತವೆ ಅಂಥ ಮಾರ್ಗದಲ್ಲಿ ಹೋದಾಗ ಆ ಗೆಲುವು ಸಮಾಜದ ಗೌರವಕ್ಕೆ ಪಾತ್ರವಾಗುತ್ತೆ. ಆದರೆ ಗೆಲುವನ್ನು ಸಂಪಾದನೆ ಮಾಡಲಿಕ್ಕೆ ಅನ್ಯ ಮಾರ್ಗವನ್ನು ತುಳಿತಾ ಕೆಟ್ಟ ದಾರಿಯಲ್ಲಿ ಹೋದಾಗ ಆ ಗೆಲುವು ನಮಗೊಂದು ಕಳಂಕವನ್ನು ತಂದಿಟ್ಟುತ್ತೆ. ಆ ದೃಷ್ಟಿಯಿಂದ ನಾವು ಗೆಲ್ಲುವ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವುದೂ ಕೂಡ ಜೀವನದ ಪರಿಪೂರ್ಣವಾದಂಥ ಒಂದು ಅಂಶವೇ ಆಗಿರುತ್ತೆ. ಹಾಗಾಗಿ ಈ ಒಂದು ಗದ್ಯದಲ್ಲಿ ಬಹಳ ಪ್ರಧಾನವಾಗಿ ನಮ್ಮ ಆಯ್ಕೆಗಳು ಎಷ್ಟು ಜಾಗೃತವಾಗಿರಬೇಕು ಮತ್ತು ನಮ್ಮ ಜನಾಂಗವನ್ನು ಅಥವಾ ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಮ್ಮ ಆಯ್ಕೆಗಳು ಎಷ್ಟು ಮುಖ್ಯ ಅನ್ನುವಂಥ ಒಂದಷ್ಟು ಚಿಂತನೆಯನ್ನು ಬಹಳ ಸೂಕ್ಷ್ಮವಾಗಿ ಮಾಡುವಂಥದ್ದನ್ನು ಕಾಣ್ತೇವೆ. ಇದನ್ನು ದ್ವಿತೀಯ PUC ಪಠ್ಯವಾಗಿಟ್ಟಿರೋದು ಖಂಡಿತವಾಗಿಯೂ ಕೂಡ ಬಹಳ ಮುಖ್ಯ. ಯಾಕೆಂದರೆ ನಾವು ಪರೀಕ್ಷೆಯಲ್ಲಿ ನಪಾಸಾಗುವಂಥ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯವಾದ ಜೀವನವನ್ನು ಕೇವಲ ಆತ್ಮಹತ್ಯೆಗೆ ಶರಣ ಹೋಗೋದ್ರ ಮೂಲಕ ಕಳ್ಕೊಳ್ಳುವಂಥ ಅನೇಕ ವಿದ್ಯಮಾನಗಳನ್ನು ಕಂಡಿದ್ದೇವೆ. ಅಂತಹ ಸಂದರ್ಭದಲ್ಲಿ ಈ ಗದ್ಯ ಒಂದಷ್ಟು ವಿಶೇಷವಾದಂಥ ಶಕ್ತಿಯಾಗಿರುತ್ತೆ. ಆ ಶಕ್ತಿಯ ಜೊತೆಗೆ ಒಂದು ಹೊಸ ದಿಕ್ಕನ್ನು ತೋರಿಸುತ್ತೆ. ಯಾಕೆಂದರೆ ಸೋಲಿನ ಜಾಗದಲ್ಲಿ ಗೆಲುವಿನ ಮೌಲ್ಯವನ್ನು ಹುಡುಕಬೇಕು ಅನ್ನುವಂಥದ್ದು ಬದುಕು. ನಿಮಗೆ ಗೊತ್ತಿರಲಿ, ಗೆಲುವು ಅತ್ಯಂತ ಅಪ್ಯಾಯಮಾನವಾಗಿ ಆಗೋದು ಯಾವಾಗ ಅಂದರೆ ಸೋತು ಸುಣ್ಣವಾಗಿದ್ದಂಥ ವ್ಯಕ್ತಿಗೆ ಗೆಲುವು ಬಂದಾಗ ಅದು ಅತ್ಯಂತ ರುಚಿಕರವಾಗಿರುತ್ತೆ. ಆದರೆ ಗೆದ್ದು ಗೆಲುವಿನ ಸನ್ಮಾನೆಯನ್ನು ಹಾಕಿಕೊಳ್ಳುವಂಥ ವ್ಯಕ್ತಿಗೆ ಗೆಲುವು ವಿಶೇಷವಾಗಿ ಕಾಣೋದೇ ಇಲ್ಲ. ಶ್ರೀಮಂತಕ್ಕೆ ಆ ಮೌಲ್ಯ ಬರೋದೇ ಬಡವನಿಗೆ ಶ್ರೀಮಂತಿಕೆ ಸಿಕ್ಕಿದಾಗ. ಯಾಕೆಂದರೆ ಆತ ಬಡತನದಲ್ಲಿ ಬೆಂದಿರೋದ್ರಿಂದ ಶ್ರೀಮಂತಿಕೆ ಮೌಲ್ಯವಾಗಿ ಕಾಣುತ್ತೆ. ಆದರೆ ಶ್ರೀಮಂತರ ಮನೆಯಲ್ಲೇ ಹುಟ್ಟುವಂಥ ಮಕ್ಕಳಿಗೆ ಶ್ರೀಮಂತಿಕೆ ತೃಪ್ತಿ ತರೋದಿಲ್ಲ. ಹಾಗಾಗಿ ಇಲ್ಲಿ ಆಯ್ಕೆ ಅನ್ನುವಂಥ ಪ್ರಶ್ನೆ ಬಂದಾಗ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕು. ಜೀವನ ಎಷ್ಟು ಮುಖ್ಯ ಅನ್ನುವಂಥದ್ದು. ಹಾಗಾದರೆ ನಮ್ಮ ನೇಮಿಚಂದ್ರ ಅವರ ಒಂದೊಂದು ಆಯ್ಕೆ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತದೆ ಅಂತ ತಿಳಿಯಬೇಕಾಗಿತ್ತು. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ. ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋಗಿ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ. ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೂ ಜಲಬಾಧೆಯನ್ನು ತಾಳಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಆ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿಗೆ ಪರಿಶೀಲಿಸಿದಾಗ ಮೂತ್ರಪಿಂಡದಲ್ಲಿ ಕಲ್ಲುಗಳಿರುವುದು ತಿಳಿದು ಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಯನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿರಲಿಲ್ಲ. ನೋಡಿ, ಒಂದು ಆಯ್ತು. ಇಲ್ಲೊಂದು ಸೂಕ್ಷ್ಮವನ್ನು ಗಮನಿಸೋಣ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾರು ಸುಂದರವಾದ ಮಾತನಾಡ್ತಾನೆ ಮತ್ತು ಯಾರು ವಿಚಾರಯುಕ್ತವಾಗಿ ಮಾತನಾಡ್ತಾನೆ ಆತನ ಎದುರುಗಡೆ ಯಾರೇ ಮಾತಿಗೆ ನಿಂತರೂ ಕೂಡ ಆತ
ಜ್ಞಾನ ಇರುತ್ತೆ ಅವರಿಗೆ ರೋಗ ಬರೋದೇ ಇಲ್ಲ. ಯಾವ ಯಾವ ಊಟವನ್ನು ಎಷ್ಟೆಷ್ಟು ತಿನ್ನಬೇಕು, ಯಾಕೆ ತಿನ್ನಬೇಕು, ಯಾವ ಕಾಲದಲ್ಲಿ ತಿನ್ನಬೇಕು ಎಂಬುದು ಕೂಡ ನಮ್ಮ ಜನಪದರು ಹಾಕಿಕೊಟ್ಟಂಥ ಒಂದು ಮಾದರಿ. ಹಾಗಾಗಿ ಕೆಲವು ಸಿದ್ಧಾಂತಗಳನ್ನು ಮತ್ತು ನಮ್ಮ ಜನಪದೀಯ ತತ್ವಗಳನ್ನು ಮೀರಿ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥ ಮೂರ್ಖತನವನ್ನು ಬಿಡಬೇಕು. ಬಹಳಷ್ಟು ಬಾರಿ ನಮ್ಮ ಜನಪದರು ಕೂಡ ನಮ್ಮ ಆಶಯಕ್ಕೆ ತಕ್ಕಂತೆ ಬೇಕಾದಷ್ಟು ಆದರ್ಶಗಳನ್ನು ನಮ್ಮೊಳಗೆ ಬಿಟ್ಟು ಹೋಗಿದ್ದಾರೆ. ಅದು ಆರೋಗ್ಯವೂ ಇರಬಹುದು, ಆಹಾರವೂ ಇರಬಹುದು, ಸಂಸ್ಕಾರವೂ ಇರಬಹುದು. ಹಾಗಾಗಿ ಇಲ್ಲಿ ನೋಡಿ, ಕಿಡ್ನಿ ಸ್ಟೋನ್ ಯಾಕಾಗುತ್ತದೆ ತಿಳಿಯಬೇಕಾಗಿತ್ತು. ಇದು ಒಬ್ಬರ ಪ್ರಜ್ಞಾವಂತರ ಕೆಲಸ. ಯಾಕೆಂದರೆ ಕಿಡ್ನಿ ಸ್ಟೋನ್ ಆಯಿತು ಅಂದರೆ ಕಿಡ್ನಿ ಸ್ಟೋನ್ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗುವಂಥ ಜನ ಇರುವಾಗ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅಂತ ಚರ್ಚೆ ಕೂಡ ಶುರುವಾಗಬೇಕಾಗುತ್ತೆ. ಹಾಗಾದರೆ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅಂತ ಅರ್ಥ ಆದರೆ ಆ ಕಿಡ್ನಿ ಸ್ಟೋನ್ ಆಗದಂಗೆ ನೋಡ್ಕೋಬೇಕಾದ್ದು ಕೂಡ ನಮ್ಮ ಕೈಲೇ ಇದೆ. ಅಂದಮೇಲೆ ಆರೋಗ್ಯವನ್ನು ಅಂಗೈಯಲ್ಲಿ ಇಟ್ಕೊಂಡು ಜಗತ್ತಿನಲ್ಲಿ ಹುಡುಕುವಂಥ ಮೂರ್ಖರನ್ನ ನೋಡಿದ್ದೇವೆ ನಾವು. ತಿನ್ನಬಾರದ ಆಹಾರವನ್ನು ತಿಂದು ಸ್ಥೂಲಕಾಯವಾಗಿ ಆರೋಗ್ಯವನ್ನು ಕೆಡಿಸಿಕೊಂಡು ಅದೇ ದುಡಿಮೆಯ ಪರಿಪೂರ್ಣವಾದ ಭಾಗವನ್ನು ಆಸ್ಪತ್ರೆಗೆ ತುರುಕಿ ಬರುವಂಥ ಜನರನ್ನು ನೋಡಿದ್ದೇವೆ ನಾವು. ಹಾಗಾಗಿ ಆಹಾರವನ್ನು ಹೇಗೆ ತಿನ್ನಬೇಕು, ಹೇಗೆ ಎಷ್ಟು ತಿನ್ನಬೇಕು ಅನ್ನೋದು ಒಂದು ಪರಿಜ್ಞಾನ. ನೋಡಿ, ಇಲ್ಲಿ ಕಿಡ್ನಿ ಸ್ಟೋನ್ ಯಾಕಾಗುತ್ತದೆ ತಿಳಿಯಬೇಕಿತ್ತು. ಆ ರೀತಿ ಬಂದ ತಕ್ಷಣ ನಮ್ಗೆ ಬರುವಂಥ ಉತ್ತರಗಳೇನಪ್ಪ ಅಂದರೆ, ಅಯ್ಯೋ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ. ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ನಮ್ಮ ಮನೆಯಲ್ಲಿ ಕೇಳಿದೆ, ನನ್ನ ತಂದೆ ಕೇಳಿದೆ, ತಾಯಿ ಕೇಳಿದೆ, ಅಕ್ಕಪಕ್ಕದ ಮನೆ ಕೇಳಿದೆ, ಅವರವರೆಲ್ಲ ಕೇಳಿದ್ರು, ಅಯ್ಯೋ ಕಿಡ್ನಿ ಸ್ಟೋನ್ ಏನಮ್ಮ ಆಗುತ್ತೆ, ಕೆಲವ್ರಿಗೆ ಆಗುತ್ತೆ ಕಣಮ್ಮ, ಕೆಲವ್ರಿಗೆ ಆಗಲ್ಲ, ಅವರವ್ರ ಹಣೆ ಬರತಕ್ಕಂತೆ ಆಗುತ್ತೆ. ಇಂಥ ಉತ್ತರಗಳು ವೈಜ್ಞಾನಿಕವಾಗಿ ಸತ್ಯವಾಗುವುದಿಲ್ಲ. ನನ್ನ ದೇಹದಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಗೆ ಕಾರಣವನ್ನು ತಿಳ್ಕೋಬೇಕಾದ್ದು ಕೂಡ ನನ್ನ ಕರ್ತವ್ಯವಾಗಿರುತ್ತೆ ಸ್ನೇಹಿತರೆ. ಆ ದೃಷ್ಟಿಯಿಂದ ನೇಮಿಚಂದ್ರ ಅವರಿಗೆ ಈ ಯಾವ ಉತ್ತರಗಳು ಇಷ್ಟ ಆಗಲಿಲ್ಲ. ಕೆಲವ್ರಿಗಾಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ, ಕೆಲವರು ಅವರವರ ಅದೃಷ್ಟ ಇದ್ದಂತೆ ಅನ್ನುವಂಥ ಮಾತುಗಳೆಲ್ಲ ದೇಶಾವಳಿ ಮಾತುಗಳು. ಇವು ಸತ್ಯದಿಂದ ದೂರ, ಬರೀ ಕೇವಲ ಇದೊಂದು ತಾತ್ಸಾರದ ಮಾತುಗಳು ಅಥವಾ ಅರ್ಥವಿಲ್ಲದ ಮಾತು ಅಂತಲೇ ಹೇಳಬಹುದು. ಬನ್ನಿ, ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿದ್ದು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಉತ್ತರ ನಿಮ್ಗೆ ಗೊತ್ತಿರಬೇಕು ಅಂತ ಗಾದೆ ಇದೆ, ಹೊಸ ವೈದ್ಯರಿಗಿಂತ ಹಳೆ ರೋಗಿನೇ ಮೇಲು ಅಂತ. ಯಾಕೆಂದರೆ ಹಳೆ ರೋಗಿಗೆ ಗೊತ್ತು ಯಾವ್ಯಾವ ರೋಗಕ್ಕೆ ಯಾವ್ಯಾವ ಔಷಧಿಯನ್ನು ತೆಗೆದುಕೊಂಡಿದ್ದೀನಿ ಅಂತ, ಹೊಸ ವೈದ್ಯರಿಗೆ ಗೊತ್ತಿಲ್ಲ ಯಾವ್ಯಾವ ರೋಗಿಗೆ ಯಾವ್ಯಾವ ಔಷಧ ಕೊಡಬೇಕು ಅಂತ. ಹಾಗಾಗಿ ಹೊಸ ವೈದ್ಯರಿಗಿಂತ ಹಳೆ ರೋಗಿ ವಾಸಿ ಅನ್ನೋ ರೀತಿಯಲ್ಲಿ ತನ್ನ ಮನೆಯಲ್ಲಿ, ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲರನ್ನು ವಿಚಾರಿಸಿದೆ. ಈ ಕಿಡ್ನಿ ಸ್ಟೋನ್ ನಮ್ಮ ಏರಿಯಾದಲ್ಲಿ ಯಾರ್ಯಾರಿಗಾಗಿದೆ, ಎಷ್ಟು ಜನಕ್ಕಾಗಿದೆ, ಅವರೆಲ್ಲರಿಗೂ ಒಂದಷ್ಟು ಡೀಟೇಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡೆ. ಅದೃಷ್ಟವಶ ನೋಡಿ, ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ. ನನ್ನ ಅದೃಷ್ಟಕ್ಕೆ ಅಥವಾ ನನಗೆ ಮಾಹಿತಿ ಕೊಡಲಿಕ್ಕೆ ಬೇಕಾಗುವಂಥ ಮೊದಲನೇ ಹೆಸರೇ, ಅಯ್ಯೋ ಕಿಡ್ನಿ ಸ್ಟೋನ್ ಏನಮ್ಮ, ಕೆಳಗ ಮನೆ ಮುದ್ದೆಗೌಡರಿಗಾಗಿತ್ತು, ಮೇಲಿನ ಮನೆ ಸಿದ್ದಪ್ಪನಿಗಾಗಿತ್ತು, ಆ ಪಕ್ಕದ ರೋಡಲ್ಲಿರುವಂಥ ಸತ್ಯಮಂಗಲಕ್ಕಾಗಿತ್ತು, ಇಲ್ಲೇ ಇರುವಂತಹ ನಮ್ಮ ಮನೆ ಎದುರುಗಡೆ ಇರುವ ಕಮಲಾ ಮೇಡಮ್ಗಾಗಿತ್ತು. ಹೀಗೆ ಒಂದಷ್ಟು ಮಾಹಿತಿಗಳು ಬಂತು. ಆಗ ನನ್ನ ಮೊದಲನೇ ಆಯ್ಕೆ ಮನೆ ಎದುರಿಗೆ ಇರುವಂಥ ಕಮಲಾ ಮೇಡಮ್. ಆ ಕಮಲಾ ಮೇಡಮ್ ಮನೆಗೆ ಹೋದೆ. ಬನ್ನಿ, ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುತ್ತಿರುವುದನ್ನು ನೋಡಿದ್ದೆ. ಇದು ನನ್ನ ಪ್ರಶ್ನೆ. ನನ್ನ ನೇಮಿಚಂದ್ರ ಅವರು ಹೇಳ್ತಾ ಇದ್ದಾರೆ ಕಮಲಾ ಮೇಡಮ್ ಏನಂತ, ಮೇಡಮ್ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಅಂದಿದ ತಕ್ಷಣ ಬಹಳಷ್ಟು ಗಂಡು ಮಕ್ಕಳಲ್ಲಿ ಅದನ್ನು ನೋಡಿದ್ದೇವೆ. ಗಂಡು ಮಕ್ಕಳಿಗೆ ಕಿಡ್ನಿ ಸ್ಟೋನ್ ಆಗೋದು ನೋಡಿದ್ದೇನೆ, ಗಂಡು ಮಕ್ಕಳಿಗೆ ಕಿಡ್ನಿ ಸ್ಟೋನ್ ಅಂತ ಆಪರೇಷನ್ ಮಾಡಿಸ್ಕೊಂಡು ನೋಡಿದ್ದೇನೆ. ಆದರೆ ಹೆಣ್ಣು ಮಕ್ಕಳಲ್ಲಿ ಕಿಡ್ನಿ ಸ್ಟೋನಿನ ಬಗ್ಗೆ ಅಪಾರವಾದಂತಹ ನೋವು ಅಥವಾ ಅಪಾರವಾದ ಕೇಸ್ಗಳನ್ನ ನಾನು ಇಲ್ಲಿವರೆಗೂ ಕಂಡಿಲ್ಲ. ಆದರೆ ನಾನು ವಿಚಾರಿಸಿದಾಗ ಮೊದಲು ನಿಮ್ಮ ಹೆಸರೇ ಬಂತು, ಕಮಲಾ ಮೇಡಮ್ಗಾಗಿತ್ತು ಅಂತ ನೋಡಿ. ಹಾಗಾಗಿ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ. ಈ ವಿಷಯವನ್ನು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ನಿಮಗೆ ಯಾಕೆ ಆಯಿತು? ನಿಮಗೆ ಮೂತ್ರಪಿಂಡದ ಕಲ್ಲಾಗಲಿಕ್ಕೆ ಕಾರಣವೇನು? ಮೂತ್ರಪಿಂಡದಲ್ಲಿ ನೀವು ಸಮಸ್ಯೆ ಅನುಭವಿಸಲಿಕ್ಕೆ ಕಾರಣವೇನು? ಸಾಮಾನ್ಯವಾಗಿ ಬರುವಂಥ ಗಂಡಸರಿಗೆ ಬರುವಂಥ ಈ ಕಾಯಿಲೆಯನ್ನು ಹೆಂಗಸರಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೋಡ್ತೇವೆ. ಹಾಗಾದರೆ ನಿಮಗೆ ಯಾಕೆ ಆಯ್ತು ಮೇಡಮ್ ಅಂತ ಕೇಳಿದೆ. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ, ಪ್ರಾಬ್ಲಮ್ ಇಲ್ಲಿದೆ. ಅವ್ರ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ಕೊರತೆ ಇದೆ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಆದರೆ ಈಗ ನಾವು ಅದೃಷ್ಟವಂತರು, ಎಲ್ಲ ಶಾಲೆಗಳಲ್ಲಿ ಶೌಚಾಲಯ ಇದೆ, ಸಾರ್ವಜನಿಕ ಶೌಚಾಲಯದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ನಾವು ಹೇಳ್ತಾ ಇರೋದು ಸುಮಾರು ಒಂದು 15-20 ವರ್ಷಗಳ ಹಿಂದೆ ಇಂಥದ್ದೊಂದು ಅವ್ಯವಸ್ಥೆಯನ್ನು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದು, ಶಾಲೆಗಳಲ್ಲೂ ಕೂಡ ಬಯಲು ಶೌಚಾಲಯ ವ್ಯವಸ್ಥೆಯನ್ನು ನಾವಾದರೂ ಅನುಭವಿಸಿ ಬಂದಿರುವಂಥ ಇತಿಹಾಸವನ್ನು ಕಾಣ್ತೇವೆ. ನಮಗೂ ಕೂಡ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ ಶಾಲೆಗಳಲ್ಲಿ ನಾವು ಓದಿ ಬರುವಾಗ. ಈಗ ಎಲ್ಲ ಶಾಲೆಗಳು ಸುಸಜ್ಜಿತವಾಗಿದ್ದಾವೆ. ಶಾಲೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಇವತ್ತು ಕಾನ್ವೆಂಟ್ಗಳು ಕಾರಣವಾಗಿರೋದ್ರಿಂದ ಅಲ್ಲೂ ಕೂಡ ಐಷಾರಾಮಿಯಾದಂಥ ಶೌಚಾಲಯ ವ್ಯವಸ್ಥೆಯನ್ನು ನೋಡ್ತೇವೆ. ಮತ್ತೊಂದು ಎಲ್ಲ ಸವಲತ್ತುಗಳನ್ನ ಅಲ್ಲಿ ಕಾಣ್ತೇವೆ. ಬನ್ನಿ, ಹಾಗಾಗಿ ಇವರು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ. ನಮ್ಮ ಶೌಚಾಲಯಕ್ಕೆ ಹೋಗುವಂಥ ಒಂದು ಅವಕಾಶ ಅವರಿರಲಿಲ್ಲ. ಹಾಗಾಗಿ ಬೆಳಗ್ಗೆ
ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೂ ಜಲಬಾಧೆಯನ್ನು ತಾಳಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೋಡಿ, ಬೆಳಗ್ಗೆ ಅವರು 8:30 9 ಗಂಟೆಗೆ ಮನೆ ಬಿಟ್ಟರೆ ಸಂಜೆ 5 ಗಂಟೆಗೆ ಶಾಲೆಯನ್ನು ಬಿಟ್ಟರೆ 5:30 6 ಗಂಟೆ 7 ಗಂಟೆ ವರ್ಷದಿಗೆ ಮನೆಗೆ ಬರ್ತಾ ಇದ್ರು. ಅಂದರೆ ಬೆಳಗ್ಗೆ 9ರಿಂದ ಸಂಜೆ 7ರವರೆಗೂ ಆ ದೊಡ್ಡ ಲಾಂಗ್ ಗ್ಯಾಪಲ್ಲಿ ಅವರು ಎಲ್ಲೂ ಕೂಡ ತಮ್ಮ ನಿತ್ಯ ಕರ್ಮಗಳನ್ನು ಜಲಬಾಧೆಯನ್ನು ಮುಗಿಸ್ಕೊಳ್ಳಿಕ್ಕೆ ಅವಕಾಶವೇ ಸಿಗ್ತಾ ಇರಲಿಲ್ಲ. ಗಂಡು ಮಕ್ಕಳಾದರೆ ಇದನ್ನು ಸಹಜವಾಗಿ ಯಾವುದೋ ಒಂದು ರಸ್ತೆಯ ಸಂಧಿಯಲ್ಲಿ ಮುಗಿಸ್ಕೊಡ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂಥ ಒಂದು ನಾಚಿಕೆ ಸ್ವಭಾವ ಇದೆ. ಹಾಗಾಗಿ ಪ್ರಕೃತಿದತ್ತವಾಗಿ ಈ ಒಂದು ಜಲಬಾಧೆಯನ್ನು ತೀರಿಸಿಕೊಳ್ಳಿಕ್ಕೆ ಅವರಿಗೊಂದು ವಿಶೇಷವಾದಂಥ ಅವಕಾಶ ಮತ್ತು ವಿಶೇಷವಾದಂಥ ಸ್ಥಾನ ಬೇಕಾಗುತ್ತೆ. ಶೌಚಾಲಯವಿದ್ದರೆ ಮಾತ್ರ ಮುಕ್ತವಾದಂಥ ಅವಕಾಶ ಅವರಿಗಿರುತ್ತೆ. ಇಲ್ಲ ಅಂದಾಗ ಜಲಬಾಧೆಯನ್ನು ತಾಳಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಅವರ ಸುತ್ತಮುತ್ತೆ. ಹಾಗಾದರೆ ಜಲಬಾಧೆಯನ್ನು ತಾಳುವ ಮತ್ತು ತಾಳಿಕೊಳ್ಳುವ ಶಕ್ತಿ ಬರೋದಾದರೆ ಹೇಗೆ ಅಂದರೆ ಇಲ್ಲಿ ನೋಡಿ. ಹಾಗಾಗಿ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ. ನೋಡಿ, ಸಂಜೆ 7ರವರೆಗೂ ನಾನು ಜಲಬಾಧೆಯನ್ನು ತಾಳ್ಕೋಬೇಕು ಅಂದರೆ ದೇಹದಲ್ಲಿ ನೀರಿರಬಾರದು. ಯಾಕೆಂದರೆ ಹೆಚ್ಚು ಹೆಚ್ಚು ನೀರು ಕುಡಿಯೋದ್ರಿಂದ ಹೆಚ್ಚು ಹೆಚ್ಚು ಜಲಬಾಧೆಯನ್ನು ತೀರಿಸ್ಕೋಬಹುದು. ಹೆಚ್ಚು ಹೆಚ್ಚು ಜಲಬಾಧೆಯನ್ನು ತೀರಿಸ್ಕೊಳ್ಳೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಆಗೋದಿಲ್ಲ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಬಹಳ ಒಳ್ಳೆಯದದು. ಆದರೆ ನಾವೇನು ಮಾಡ್ಬಿಡ್ತೀವಿ, ನಮ್ಮ ದೇಹವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಮತ್ತು ನಿತ್ಯ ಕರ್ಮಗಳನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಏನು ಮಾಡ್ತೇವೆ, ನಮಗೆ ಎಷ್ಟು ಬೇಕು ಅಷ್ಟೇ ಪ್ರಮಾಣದ ಕಡಿಮೆ ಪ್ರಮಾಣದ ನೀರನ್ನು ಸೇವಿಸ್ತಾ ನಮಗೆ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಹೃದಯವು ಅಥವಾ ಒಂದು ರೀತಿಯ ಉಳಿದೇವು ಬರುವಂಥ ವ್ಯವಸ್ಥೆ, ಜೊತೆಗೆ ನಿತ್ಯ ಕರ್ಮಗಳು ಸರಾಗವಾಗಿ ಆಗದಲ್ಲೇ ಇರುವಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇದು ನಮ್ಮದೇ ಅಪರಾಧ. ಈ ಎಲ್ಲ ಸಮಸ್ಯೆಗಳಿರುವಂಥ ಉತ್ತರ ಒಂದೇ: ಚೆನ್ನಾಗಿ ನೀರು ಕುಡಿರಿ. ಚೆನ್ನಾಗಿ ನೀರು ಕುಡಿರಿ. ದಿನಕ್ಕೆ 4ರಿಂದ 5 ಲೀಟರ್ ನೀರು ಕುಡಿರಿ. ಯಾಕೆಂದರೆ ನಮ್ಮ ದೇಹದ 70 ಭಾಗ ನೀರಿನಲ್ಲೇ ಇದೆ. ನಮ್ಮ ದೇಹದ 70 ಭಾಗ ನೀರಿನ ಅಂಶವೇ ತುಂಬಿದೆ ಎಂದ ಮೇಲೆ ನೀರು ನಮಗೆ ಅಮೂಲ್ಯವಾದಂಥ ಒಂದು ರೀತಿಯಾದಂಥ ಅಮೃತವೇ ಸರಿ. ಅಂಥ ಅಮೃತವನ್ನು ತ್ಯಾಜ್ಯ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವೀಕರಿಸೋದಿದೆಯಲ್ಲ, ಇದು ಒಂದಲ್ಲೊಂದು ರೀತಿಯಲ್ಲಿ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ಹಾಗೆ ಇಲ್ಲಿ ಕೂಡ ಕಮಲಾ ಮೇಡಮ್ ನೀರನ್ನು ಕಡಿಮೆ ಕುಡಿತಾ ಇದ್ರು. ನೋಡಿ, ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಆ ದಿನವೆಲ್ಲ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ನೋಡಿ, ಬೆಳಗ್ಗೆ ತಿಂದ ಮೇಲೆ ಒಂದೇ ಒಂದು ಸಣ್ಣ ಲೋಟದಲ್ಲಿ ನೀರು, ರಾತ್ರಿ ಮನೆಗೆ ಬಂದ ಮೇಲೆ ಒಂದೇ ಒಂದು ಸಣ್ಣ ಲೋಟದಲ್ಲಿ ನೀರು, ಪೂರ್ತಿ ನೀರಿಲ್ಲದ ರೀತಿಯಲ್ಲಿ ಬದುಕನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕೆ ಅಂತಂದರೆ ನೀರು ಕುಡಿದ್ರೆ ನಾವು ರಿಸರ್ಚ್ ಹೋಗಬೇಕಾಗುತ್ತೆ. ಆ ರಿಸರ್ಚ್ ಹೋಗಬೇಕಾದಂಥ ಸಂದರ್ಭದಲ್ಲಿ ಪ್ರೈವಸಿ ಜಾಗಗಳು ಸಿಗೋದಿಲ್ಲ. ಪ್ರೈವಸಿ ಜಾಗಗಳು ಸಿಗದಲ್ಲೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ರಿಸರ್ಚ್ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ನನಗೆ ಇರಿಸುಮುಸು ಆಗುತ್ತೆ. ಹಾಗಾಗಿ ನಾನು ನೀರು ಕುಡಿಯೋದೇ ಬೇಡ ಅಂತ ಅವ್ರು ನೀರನ್ನು ಅವಾಯ್ಡ್ ಮಾಡಿಬಿಟ್ಟಿದ್ರು. ಆ ನೀರನ್ನು ಅವಾಯ್ಡ್ ಮಾಡಿ ತನ್ನ ಅನುಕೂಲಕ್ಕೆ ತಕ್ಕಂತೆ ದೇಹವನ್ನು ಬಗ್ಗಿಸ್ಕೊಂಡಿದ್ದರಿಂದ ಅವ್ರಿಗಾಗಿದ್ದಂಥ ಸಮಸ್ಯೆ ಎಂಥದ್ದಪ್ಪ ನೋಡಿ ಹೇಳ್ತಾರೆ. ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರೀಕ್ಷಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ನೋಡಿ, ಒಂದು ದಿನ ಶಾಲೆಯಿಂದ ಬರ್ತಾರೆ, ತಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ತಾ ಇದ್ದಾರೆ, ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಚಾನಕ್ಕಾಗಿ ಭಯಂಕರವಾದ ನೋವು ಶುರುವಾಗ್ಬಿಡ್ತು. ಹೊಟ್ಟೆಯಲ್ಲಿ ಎಷ್ಟು ಮಟ್ಟಿಗೆ ನೋವಪ್ಪ ಅಂತಂದರೆ, ಒಬ್ಬ ಹೆಣ್ಣುಮಕ್ಕಳಿರುವಂಥ ಕಮಲಾ ಮೇಡಮ್ಗೆ ಗೊತ್ತಿದೆ, ಹೆರಿಗೆ ನೋವನ್ನು ಮೀರಿಸಿದಂಥ ಒಂದು ನೋವು ಅವರನ್ನು ಕಾಣಲಿಕ್ಕೆ ಶುರುವಾಗಿದೆ. ಒಂದು ಕ್ಷಣ ಕೂಡ ನೆಮ್ಮದಿಯಾಗಿ ಬಿಡದಲ್ಲಿರುವಂಥ ನೋವು ಹೊಟ್ಟೆಯನ್ನು ಕಿತ್ತು ತಿಂತಾ ಇದೆ. ಕಿಬ್ಬೊಟ್ಟೆಯಲ್ಲಿ ಕಾಣಿಸಿಕೊಂಡಂತಹ ನೋವಿಗೆ ಇಡೀ ಅವರ ದೇಹವೇ ಒಂದು ರೀತಿ ವಿಚಿತ್ರಕಾರಿಯಾದ ನರಳಾಟಕ್ಕೆ ಪ್ರಾರಂಭವಾಗಿದೆ. ಅನಿವಾರ್ಯವಾಗಿ ಬೇರೆ ದಾರಿ ಇಲ್ಲದೆ ಆಸ್ಪತ್ರೆಗೆ ಹೋಗಬೇಕಾಯಿತು. ಆಸ್ಪತ್ರೆಗೆ ಹೋಗಿ ವೈದ್ಯರಲ್ಲಿ ಪರೀಕ್ಷೆ ಮಾಡಿದಾಗ ವೈದ್ಯರು ಕಿಬ್ಬೊಟ್ಟೆಯಲ್ಲಿರುವಂತಹ ವ್ಯವಸ್ಥೆಯನ್ನು ನೋಡಿ ಅವರು ಸ್ಕ್ಯಾನಿಂಗ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಮ ಕಿಡ್ನಿಗಳಲ್ಲಿ ಸ್ಟೋನ್ ಇದೆ, ಕಲ್ಲುಗಳಿದ್ದಾವೆ ಅಂತ ಮಾಹಿತಿ ಗೊತ್ತಾಯಿತು. ನೋಡಿ, ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ಮೂತ್ರಪಿಂಡದಲ್ಲಿ ಕಲ್ಲಿರುವುದು ಗೊತ್ತಾಯಿತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ಒಮ್ಮೆ ಅದನ್ನು ಆಪರೇಷನ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಹೊಟ್ಟೆಯಲ್ಲಿ ಬಹಳಷ್ಟು, ಕಿಡ್ನಿಯಲ್ಲಿ ಬಹಳಷ್ಟು ಕಲ್ಲುಗಳು ಸ್ಟೋರ್ ಆಗಿದ್ದಾವೆ. ಆ ಎಲ್ಲವನ್ನು ಕೂಡ ರಿಮೂವ್ ಮಾಡಬೇಕು. ಆ ಕಲ್ಲುಗಳನ್ನೆಲ್ಲ ತೆಗೆದುಹಾಕಬೇಕು. ತೆಗೆದುಹಾಕಿ ಆರೋಗ್ಯಪೂರ್ಣವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಪರೇಷನ್ ಬೇಕೇ ಬೇಕು. ಸರಿ, ಆಪರೇಷನ್ ಮಾಡಿದ್ದಾಯಿತು. ಆಪರೇಷನ್ ಮಾಡಿದ ಮೇಲೆ ವೈದ್ಯರು ಹೇಳಿದ್ದು, ನಿಮಗೆ ಕಿಡ್ನಿ ಸ್ಟೋನ್ ಯಾಕಾಗಿದೆ ಅಂತ ಗೊತ್ತಾ? ಹೌದು, ಕಿಡ್ನಿ ಸ್ಟೋನ್ ಆಗೋದು 100ಕ್ಕೆ 100ರಷ್ಟು ನೀವು ತಿನ್ನುವ ಆಹಾರದ ಪ್ರಮಾಣದ ಮೇಲೆ ನಿರ್ಧಾರವಾಗಿರುತ್ತೆ. ಅಂದರೆ ನೀವು ಏನು ಆಹಾರ ತಿಂತೀರಾ ಅನ್ನೋದು ಒಂದಾದರೆ ಎಷ್ಟು ನೀರು ಕುಡಿತೀರಾ ಅನ್ನೋದು ಮತ್ತೊಂದು. ಹಾಗಾಗಿ ನೀವು ನೀರನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕುಡಿದಿರೋದ್ರಿಂದ ನೀರಿನ ನಮ್ಮ ದೇಹದಲ್ಲಿ ಡೈಜೆಷನ್ ಆಗುವಾಗ ಉತ್ಪಾದನೆ ಆಗುವ ಲವಣಾಂಶ ನಮ್ಮ ರಕ್ತದಲ್ಲಿ ಮಿಳಿತವಾಗದೆ ಅಥವಾ ಅದರಲ್ಲಿ ಕರಗದೆ ಹೆಚ್ಚಾದಂಥ ಲವಣಾಂಶವು ಈ ಒಂದು ಮೂತ್ರಪಿಂಡಕ್ಕೆ ಬಂದು ಸೇರಿಕೊಂಡು ಅದು ಕಲ್ಲುಗಳ ರೂಪವನ್ನು ಪಡ್ಕೊಂಡಿದೆ. ಆ ಕಲ್ಲುಗಳ ರೂಪವನ್ನು ಪಡ್ಕೊಂಡು ಇವತ್ತು ನಿಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ. ಹಾಗಾದರೆ ನಿಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಆಗಲಿಕ್ಕೆ ಮೂಲ ಕಾರಣವೇ ನೀರಿನ ಕೊರತೆ. ನಿಮಗೊಂದು ಮಾಹಿತಿಯನ್ನು ಹೇಳ್ತೀನಿ ಸ್ನೇಹಿತರೆ. ಹಳ್ಳಿಗಾಡಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಅನ್ನದಲ್ಲಿ ಅಥವಾ ಸಾರಿನಲ್ಲಿ ಏನಾದರೂ ಕಲ್ಲು ಸಿಕ್ಕಿದ್ರೆ ಅದನ್ನು ತುತ್ತಿನ ಸಮೇತ ಮುಗಿದು ಬಿಡ್ತಾರೆ.
ಅದರಲ್ಲೂ ಗಂಡು ಮಕ್ಕಳು ತಿನ್ನಲೇಬಾರದು ಅಂತ ತಾಯಿದೇವರು ಎಚ್ಚರಿಕೆಯನ್ನು ಕೊಡ್ತಾರೆ. ಕಲ್ಲಿದ್ರೆ ತಿನ್ನಬಾರ್ದು, ಯಾಕೆಂದರೆ ಕಲ್ಲೇನಾದ್ರು ತಿಂದರೆ ನೀನು ಖಂಡಿತ ಮೂತ್ರಪಿಂಡದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅನ್ನುವಂಥ ಭಯ ಇದೆ. ಆದರೆ ವಾಸ್ತವದಲ್ಲಿ ಅದು 100ಕ್ಕೆ 100ರಷ್ಟು ಸುಳ್ಳು. ನಾವು ತಿನ್ನುವ ಆಹಾರ ಡೈಜೆಷನ್ ಆಗಿ ಮಲದ ರೂಪದಲ್ಲಿ ಆಚೆ ಹೊರಟೋಗ್ಬಿಡುತ್ತೆ. ಮತ್ತು ಮೂತ್ರಪಿಂಡದಲ್ಲಿ ಕಲ್ಲು ಹೇಗೆ ಬಂತು ಸಾರ್ ಅಂತ ನಿಮ್ಮ ಪ್ರಶ್ನೆ ಕೇಳ್ಬೋದು. ಮೂತ್ರಪಿಂಡದಲ್ಲಿ ಕಲ್ಲು ಬರ್ತಾ ಇರೋದು ನಾವು ತಿಂದಿರೋ ಆಹಾರದಲ್ಲಿರುವ ಕಲ್ಲಿನಿಂದ ಅಲ್ಲ, ನಾವು ತಿಂದಿರುವ ಆಹಾರದ ಲವಣಾಂಶದಿಂದ. ಆ ಲವಣಾಂಶ ಏನಾಗುತ್ತಪ್ಪ, ಅದಕ್ಕೆ ನೀರಿನ ಕೊರತೆ ಉಂಟಾದಾಗ ಆ ಲವಣಾಂಶದ ಪ್ರಮಾಣ ಜಾಸ್ತಿ ಆದಾಗ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ನಮ್ಮ ಕಿಡ್ನಿ ಮಾಡೋದೇನಪ್ಪ ಅಂತಂದರೆ ಆ ಲವಣಾಂಶಯುಕ್ತವಾದ ನೀರನ್ನು ಹೀರಿಕೊಂಡು ಅದನ್ನು ಯೂರಿನ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ನಮ್ಮ ಜಮನಾಂಗದ ಮೂಲಕ ಈಚೆಗೆ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಆ ರೀತಿ ಕೆಲಸಕ್ಕೆ ಯಥೇಚ್ಛವಾದ ನೀರು ಬಳಕೆ ಆಗ್ತಾ ಇದ್ದರೆ ಲವಣಾಂಶ ಕಿಡ್ನಿಗಳಲ್ಲಿ ನಿಲ್ಲೋದಿಲ್ಲ, ಬದಲಾಗಿ ಕರಗಿ ಅದು ನೀರಾಗಿ ಬಂದುಬಿಡುತ್ತೆ. ದೌರ್ಭಾಗ್ಯವಶಾತ್ ನಾವು ನೀರನ್ನು ಕಡಿಮೆ ಮಾಡಿದಾಗ ಏನಾಗುತ್ತೆ, ಲವಣಾಂಶದ ಪ್ರಮಾಣ ಜಾಸ್ತಿ ಆಗುತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ನೀರಿನಲ್ಲಿ ನಿಮಗೂ ಗೊತ್ತಿರಲಿ, ನಿಮಗೊಂದು ಪರೀಕ್ಷೆಯನ್ನು ಹೇಳೇ ಬಿಡ್ತೇನೆ. 1 ಲೀಟ್ರ್ ನೀರಿಗೆ 1 ಹಿಡಿ ಉಪ್ಪನ್ನು ಹಾಕಿ ತಿರುಗಿಸಿದ್ರೆ ಆ ಉಪ್ಪು ಪೂರ್ತಿ ಕರಗೋಗ್ಬಿಡುತ್ತೆ ಸ್ನೇಹಿತರೆ. ಇದರ ಪ್ರಯೋಗವನ್ನು ಮಾಡಿ ನೋಡಿ. 1 ಲೀಟ್ರ್ ನೀರಿಗೆ 1 ಹಿಡಿ ಉಪ್ಪನ್ನು ಹಾಕಿ ತಿರುಗಿಸ್ತಾ ಕೂತ್ಕೊಂಡ್ರೆ ಖಂಡಿತ ಒಂದು ಟೈಮಲ್ಲಿ ಉಪ್ಪು ಕರಗೋಗ್ಬಿಟ್ಟು ಬರೀ ನೀರೇ ಆಗೋಗ್ಬಿಡುತ್ತೆ. ಅದೇ 1 ಲೀಟ್ರ್ ನೀರಿಗೆ ಅರ್ಧ ಲೀಟ್ರು ಉಪ್ಪನ್ನು ಹಾಕಿ ನೀವು ಎಷ್ಟೇ ಕರಗಿಸಿದ್ರು ಕೂಡ ಒಂದು ಪ್ರಮಾಣದ ಉಪ್ಪು ನೀರಲ್ಲಿ ಕರಗೋದಿಲ್ಲ. ಯಾಕೆ ಕರಗೋದಿಲ್ಲ ಅಂದರೆ ಕರಗುವ ಬಿಂದುವನ್ನು ಮೀರಿ ಬಿಡುತ್ತೆ. ಅಲ್ಲಿ ನೀರು ಕರಗುವ ಬಿಂದುವನ್ನು ಮೀರಿದ ಮೇಲೆ ಆ ಉಪ್ಪು ನೀರಿನೊಳಗೆ ತನ್ನನ್ನು ತಾನು ಮಿಶ್ರಣ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಅರ್ಥ, ನೀರಿನ ಪ್ರಮಾಣ ಕಡಿಮೆ ಆಯಿತು, ಉಪ್ಪಿನ ಪ್ರಮಾಣ ಜಾಸ್ತಿ ಆಯಿತು, ಅದಕ್ಕೆ ಉಪ್ಪು ಕರಗ್ತಾ ಇಲ್ಲ. ಹಾಗೆ ನಾವು ತಿನ್ನುವಂಥ ಆಹಾರದಲ್ಲೂ ಕೂಡ ನೀರಿನ ಪ್ರಮಾಣ ಜಾಸ್ತಿ ಇದ್ದು ಲವಣಾಂಶದ ಪ್ರಮಾಣ ಕಡಿಮೆ ಇದ್ದರೆ ನೀರೊಳಗೆ ಮಿಕ್ಸ್ ಆಗಿ ಅದು ಯೂರಿನ್ ರೂಪದಲ್ಲಿ ಈಚೆಗೆ ಬಂದುಬಿಡುತ್ತೆ. ಯಾವಾಗ ನಾವು ತಿನ್ನುವಂಥ ಆಹಾರದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದು ಲವಣಾಂಶ ಜಾಸ್ತಿ ಆಗುತ್ತೆ, ಆಗ ನೀರಿನೊಂದಿಗೆ ಎಷ್ಟು ಬೇಕೋ ಅಷ್ಟು ಲವಣಾಂಶ ಕರಗುತ್ತೆ. ಮಿಕ್ಕಿದ್ದೆಲ್ಲ ಲವಣಾಂಶವೂ ಕೂಡ ಕಲ್ಲುಗಳ ರೂಪ ತಗೊಂಡು ಕಿಡ್ನಿಯಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ಇಲ್ಲಿವರೆಗೂ ಮಾಡಿದ್ದು ಬಯಾಲಜಿ, ಜೀವಶಾಸ್ತ್ರದ ವಿಚಾರ. ಅಂದ್ರೆ ಅರ್ಥ, ಆರೋಗ್ಯ ನಮ್ಮ ಕೈಯಲ್ಲೇ ಇದೆ, ಡಾಕ್ಟರ್ ಕೈಯಲ್ಲಿಲ್ಲ. ನಾವು ಸೇವಿಸುವ ಆಹಾರವನ್ನು ಅದಕ್ಕೆ ಹೇಳಿದೆ ನಾನು ಪ್ರಾರಂಭದಲ್ಲಿ, ಊಟ ಬಲ್ಲವನಿಗೆ ರೋಗವಿಲ್ಲ. ನೀರನ್ನು ಯಥೇಚ್ಛವಾಗಿ ಯಾಕೆ ಕುಡಿತೀವಿ ಅಂದರೆ ನೀರು ಡೈಜೆಷನ್ಗೆ ಅಂದರೆ ಆ ಜೀರ್ಣಕ್ಕೆ ಬೇಕಾಗುವಂತಹ ಬಹಳ ಮುಖ್ಯವಾದ ವಸ್ತು. ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ಬಿಡ್ತು ಅಂದರೆ ತಲೆನೋವು ಬರೋದಿಲ್ಲ, ನೆಗಡೆ ಬರೋದಿಲ್ಲ, ತಲೆಭಾರ ಬರೋದಿಲ್ಲ, ಉಪ್ಸ ಬರೋದಿಲ್ಲ, ಕಮೃದೇಟ್ ಬರೋದಿಲ್ಲ, ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗೋದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಲಬದ್ಧತೆ ಜಲಬದ್ಧತೆ ಆಗೋದಿಲ್ಲ. ಈ ಡೈಜೆಷನ್ ಅಂತ ಆಯಿತು ಅಂದರೆ ನಮ್ಮ ನಮ್ಮ ದೇಹದಲ್ಲಿರುವ ರಕ್ತ ಚಲನೆ ಚೆನ್ನಾಗಾಗುತ್ತೆ, ರಕ್ತ ಚಲನೆ ವೇಗವಾಗುತ್ತೆ, ನಮ್ಗೆ ಆಟ ಕೂಡ ಆಗೋದಿಲ್ಲ. ಈ ಎಲ್ಲ ಕಾರಣಕ್ಕೆ ಊಟ ಬಹಳ ಮುಖ್ಯ, ಹಾಗೂ ಊಟದಲ್ಲಿ ನೀರು ಬಹಳ ಮುಖ್ಯ ಸ್ನೇಹಿತರೆ. ಬನ್ನಿ, ಹಾಗಾಗಿ ಡಾಕ್ಟರ್ ಹೇಳ್ತಾರೆ, ನೋಡಿ ಕಮಲಾ ಮೇಡಮ್, ನೀವು ನೀರನ್ನು ಅವಾಯ್ಡ್ ಮಾಡಿದ್ರಿಂದ ನಿಮ್ಮ ದೇಹದಲ್ಲಿರುವಂಥ ನೀರಿನ ಪ್ರಮಾಣಕ್ಕಿಂತ ಲವಣಾಂಶ ಜಾಸ್ತಿ ಡೈಜೆಷನ್ ಆಗಿದ್ದರಿಂದ ಆ ಲವಣಾಂಶ ಅರಗದೆ ಅಥವಾ ಕರಗದೆ ಅದು ಒಂದು ಮರಳಿನ ರೂಪದಲ್ಲಿ ಸೇರಿಕೊಂಡು ಕಿಡ್ನಿಗೆ ತುಂಬಿಕೊಂಡಿದೆ. ಆ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ. ಅದಕ್ಕೋಸ್ಕರ ಯಥೇಚ್ಛವಾಗಿ ನೀರು ಸೇರಿಕೊಂಡಿದ್ರೆ ಆ ಜಾಸ್ತಿ ನೀರಲ್ಲಿ ಈ ಲವಣಾಂಶ ಇರುವಂಥ ಅಂಶಗಳು ಕರಗೋಗ್ಬಿಡ್ತಾ ಇತ್ತು, ಕಿಡ್ನಿಯಲ್ಲಿ ಸ್ಟೋನೇ ಆಗ್ತಿರಲಿಲ್ಲ. ಹಾಗಾದರೆ ಇನ್ನು ಮೇಲೆ ಯಥೇಚ್ಛವಾಗಿ ನೀರನ್ನು ಕುಡಿರಿ. ಅಷ್ಟೇ ಅಲ್ಲ, ಮಟನ್ ಚಿಕನನ್ನು ಬಿಟ್ಟುಬಿಡಿ, ಯಾಕೆಂದರೆ ಅದರಲ್ಲಿ ಲವಣಾಂಶ ಜಾಸ್ತಿ ಇದೆ, ನಾರಿನಾಂಶ ಜಾಸ್ತಿ ಇದೆ. ಹಾಲನ್ನು ಬಿಟ್ಟುಬಿಡಿ, ಹಾಲಿನಲ್ಲೂ ನಾರಿನಾಂಶ ಜಾಸ್ತಿ ಇದೆ. ಜಿಡ್ಡಿರುವಂಥ ಎಣ್ಣೆ ಅಂಶ ಬಿಟ್ಟುಬಿಡಿ, ಯಾಕೆಂದರೆ ಇವೆಲ್ಲ ಡೈಜೆಷನ್ ಪ್ರಾಬ್ಲಮ್. ದೇಹದಲ್ಲಿ ಆರೋಗ್ಯವನ್ನು ದುರವಸ್ಥೆಗೆ ತರುವಂತಹ ವಸ್ತುಗಳು ಅಂದರೆ ಅದು ಮಾಂಸಾಹಾರ, ಎಣ್ಣೆ ಮತ್ತು ಹಾಲು ಬಹಳ ಡೇಂಜರಸ್. ಇಂಥ ಆಹಾರವನ್ನು ತ್ಯಜಿಸಿಬಿಡಿ, ನೀರನ್ನು ಯಥೇಚ್ಛವಾಗಿ ಕುಡಿರಿ, ನಿಮ್ಮ ಜೀವನದಲ್ಲಿ ಇನ್ಯಾವತ್ತೂ ಕಿಡ್ನಿ ಸ್ಟೋನ್ ಆಗೋದಿಲ್ಲ ಅಂತ ಡಾಕ್ಟರ್ ಕಳಿಸಿದ್ರು. ಡಾಕ್ಟರ್ ಹೇಳಿದ ಮೇಲೆ ಒಬ್ಬರ ಟೀಚರ್ ಕೇಳಬೇಕಾ ಬೇಡವಾ? ಖಂಡಿತ ಕೇಳಿದ್ದಾರೆ. ಕಮಲಾ ಮೇಡಮ್ಗೆ ಅರ್ಥ ಆಯಿತು, ಹೌದು ನನ್ನ ಕಿಡ್ನಿಯಲ್ಲಿ ಇವತ್ತು ಸ್ಟೋನ್ ಆಗಿದೆ ಅಂದರೆ ನಾನೇ ಮಾಡಿಕೊಂಡಂತಹ ಅಪರಾಧ. ನಾನು ಆ ಮಲಬದ್ಧತೆಯ ಜಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಜಲಬದ್ಧತೆಯನ್ನು ದೂರ ಮಾಡಲಿಕ್ಕೋಸ್ಕರ ಏನು ಮಾಡಿದೆ, ನಾನು ನೀರನ್ನು ಅವಾಯ್ಡ್ ಮಾಡಿದೆ. ನೀರನ್ನು ಅವಾಯ್ಡ್ ಮಾಡಿದ್ರಿಂದ ಒಳಗಡೆ ಲವಣಾಂಶ ಜಾಸ್ತಿ ಆಯಿತು. ಲವಣಾಂಶ ಜಾಸ್ತಿಯಾಗಿ ಕಿಡ್ನಿಯಲ್ಲಿ ಸ್ಟೋರ್ ಆಗಿದೆ. ಕಿಡ್ನಿಯಲ್ಲಿ ಸ್ಟೋರ್ ಆಗಿದ್ದು ಸ್ಟೋನ್ ಆಗಿ ಬದಲಾಗಿದೆ. ಹಾಗಾಗಿ ನನ್ನ ಕಿಡ್ನಿ ಸ್ಟೋನ್ಗೆ ನಾನೇ ಕಾರಣ, ಇನ್ನು ಮೇಲೆ ಅಂತ ಅಪರಾಧ ಮಾಡ್ಕೊಳ್ಳೋದು ಬೇಡ ಅಂತ ಅವರು ಚೆನ್ನಾಗಿ ನೀರು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ 20 ವರ್ಷ ಆಗಿದೆ, ಅವ್ರ ಕಿಡ್ನಿಯಲ್ಲಿ ಸ್ಟೋನ್ ಬಂದಿಲ್ಲ. ಇದು ಕಮಲಾ ಮೇಡಮ್ ಅವರ ಆಯ್ಕೆ. ಸ್ನೇಹಿತರೆ, ಈ ಒಂದು ಆಯ್ಕೆ ಆದಮೇಲೆ ಮತ್ತೊಂದು ಆಯ್ಕೆಯನ್ನು ನಿಮಗೆ ತೋರಿಸಲೇಬೇಕಾಗುತ್ತೆ. ಯಾಕೆಂದರೆ ಒಂದು ಸತ್ಯ, ಒಂದು ಅಸತ್ಯ, ಒಂದು ಸೂರ್ಯ, ಒಂದು ಚಂದ್ರ, ಒಂದು ಹಗಲು, ಒಂದು ರಾತ್ರಿ, ಒಂದು ಯೋಗ್ಯ, ಒಂದು ಅಯೋಗ್ಯ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಒಂದು ಧರ್ಮ, ಒಂದು ಅಧರ್ಮ ಇದ್ದಂತೆ ಒಂದು ಒಳ್ಳೆ ಆಯ್ಕೆಯ ಜೊತೆಗೆ ಒಂದು ಕೆಟ್ಟ ಆಯ್ಕೆ ಇದ್ದರೆ ಮಾತ್ರ ಒಳ್ಳೆ ಆಯ್ಕೆಯ ಮೌಲ್ಯ ಗೊತ್ತಾಗುತ್ತೆ ನಮಗೆ. ಹಾಗಾದರೆ ಮತ್ತೊಂದು ಆಯ್ಕೆ ಏನು ನೋಡಿ.
ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು, ಮೊಳದಿಂದ ಪಂಜಾಬಿ ಲೋಟದಲ್ಲಿ ನೀರು ಕುಡಿಯೋದು ಕಡಿಮೆ, ಹಾಲು ಕುಡಿಯೋದನ್ನು ಕಡಿಮೆ ಮಾಡೋದು ನೋಡಿ. ಇಷ್ಟನ್ನು ನೋಡೋಣ. ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಕಮಲಾ ಮೇಡಮ್ ಮಾತನಾಡ್ತಾ ಅಯ್ಯೋ ನೇಮಿಚಂದ್ರ ಏನು ಅಂತ ಹೇಳ್ತೀಯಮ್ಮ, ಈಗ ಅದು ನೀರು ಕುಡಿತಾ ಇದ್ದೀನಿ, ನನಗೆ ಖಂಡಿತವಾಗಿಯೂ ಕೂಡ ಈಗ ಸಮಸ್ಯೆ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಹೇಳಿದ್ರು. ಹೌದಾ ಮೇಡಮ್, ಹಾಗಾದರೆ 20 ವರ್ಷದಿಂದ ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಬಂದಿಲ್ವಾ? ಇಲ್ಲಮ್ಮ, ನನಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಬಂದಿಲ್ಲ. ಆದರೆ ಈ ಮೂಲೆ ಮನೆ ಮುದ್ದೇಗೌಡರಿದಾರಲ್ಲ, ಅವರಂತೂ 2 ವರ್ಷಕ್ಕೊಂದ್ಸರಿ ಆಪರೇಷನ್ ಮಾಡಿಸ್ಕೊಂತಾನೆ ಇದ್ದಾರೆ ಕಣಮ್ಮ ಅನ್ನುವಂಥ ವಿಷಯ ಕೇಳ್ಪಟ್ಟೆ. ಆಯಿತು, ಒಂದು ಆಯ್ಕೆ ಇದಾದರೆ ಯಾಕೆ ನಮ್ಮ ಮೂಲೆ ಮನೆ ಮುದ್ದೇಗೌಡರಿಗೆ ಆ ಸಮಸ್ಯೆ ಆಗಿದೆ ಕೇಳೇ ಬಿಡೋಣ ಅಂತ ನೇರವಾಗಿ ಅವ್ರ ಮನೆಗೆ ಹೋದೆ. ನೋಡಿ, ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವ್ರಿಗೂ ಕೂಡ ಮೂತ್ರಪಿಂಡದಲ್ಲಿ ಕಲ್ಲಾಗಿತ್ತು ಅನ್ನೋ ವಿಷಯ ಮಾಹಿತಿ ಗೊತ್ತಾಯಿತು. ಅವ್ರ ಮನೆಗೂ ಹೋದೆ. ಅವ್ರ ಮನೆಗೂ ಕೂಡ ನಾನು ನೇರವಾಗಿ ಹೋದೆ. ಈಗೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು. ಅಯ್ಯೋ ನೇಮಿಚಂದ್ರ, ಅದನ್ನು ಕೇಳಕ್ಕೆ ಇಲ್ಲಿವರೆಗೂ ಬಂದೇನಮ್ಮ, ಈಗೇನಾದರೂ ದೊಡ್ಡ ಆಪರೇಷನ್ ಆಗಿರೋದಿಲ್ಲ. ಅದು ಆಪರೇಷನ್ ಅಲ್ಲಮ್ಮ, ಮೊದಲಾದರೆ ಕೊಯ್ದು ದೊಡ್ಡ ಗಾಯ ಮಾಡ್ತಾ ಇದ್ರು, ಈಗ ಲೇಸರ್ ಅಂತ ಬಂದಿದೆ, ಹಾಗಾಗಿ ಬಹಳ ಸುಲಭವಾಗಿ ಹೋಗ್ಬಿಟ್ಟಿದೆ, ಇವತ್ತೇನಾದ್ರು ದೊಡ್ಡ ಸಮಸ್ಯೆನೇ ಅಲ್ಲ, ನೋಡಬೇಕಾದ್ರೆ ಅಂತಂದು ಈ ಕಡೆ 2 ಕೊಯ್ದಿರುವಂಥ ಜಾಗವನ್ನು ತೋರಿಸಿದ್ದಮ್ಮ. ಅಂಗಿಯಲ್ಲಿ ಎತ್ತಿ ಆಪರೇಷನ್ ಮಾಡುವ ಜಾಗವನ್ನೇ ತೋರಿಸ್ಬಿಟ್ಟು 2 ದೊಡ್ಡದಾದ ಕೊಯ್ದ ಗಾಯದ ಗುರುತು, ಇನ್ನೆರಡು ಸಣ್ಣ, 2 ದೊಡ್ಡ ಗಾಯದ ಗುರುತು, ಈ ಕಡೆಗೊಂದು ಈ ಕಡೆಗೊಂದು, ಇನ್ನೆರಡು ಸಣ್ಣ ಗಾಯದ ಗುರುತು, ಈ ಕಡೆ ಒಂದು ಈ ಕಡೆ ಒಂದು. ಕಿಬ್ಬೊಟ್ಟೆಯಲ್ಲಿ ಕಿಡ್ನಿ ಇರುವ ಜಾಗದಲ್ಲಿ ದೊಡ್ಡದಾಗಿ ಕೊಯ್ದಿರುವ 2 ಗುರುತು, ಸಣ್ಣದಾಗಿ ಕೊಯ್ದಿರುವ 2 ಗುರುತನ್ನು ತೋರಿಸಿದ್ರು. ಅಂದರೆ 4 ಬಾರಿ ಅವರಿಗೆ ಆಪರೇಷನ್ ಆಗಿದೆ. ನೋಡಿ, ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು, ಈಗ ನೋಡಿ ಲೇಸರ್ ಬಂದು ತುಂಬಾ ಸುಲಭ ಹೇಳಿದರು. ನೋಡಮ್ಮ, ಮೊದಲೆಲ್ಲ ಈ ದೊಡ್ಡದೈತಲ್ವಾ, ಈ ರೀತಿ ದೊಡ್ಡದಾಗಿ ಕೊಯ್ದು ಬಿಡ್ತಿದ್ರು, ಈಗ ನೋಡಿ ಲೇಸರ್ ಬಂದು ಪುಟ್ಟ ರಂಧ್ರ ಅಷ್ಟೇ. ಆ ಪುಟ್ಟ ರಂಧ್ರ ಹೆಂಗ್ ಮಾಡಿದ್ರು ಯಾಕೆ ಮಾಡಿದ್ರು ಗೊತ್ತಾಗಲ್ಲ, ಮಲಗಿರ್ತೇವೆ ಆಪರೇಷನ್ ಆಯಿತು ಅಂತಾರೆ, ಹಂಗಾಗಿ ಈಗೇನಾದರೂ ದೊಡ್ಡ ಕೆಲಸ ಅಲ್ಲಮ್ಮ ಅನ್ನುವಂಥ ಉದಾಸೀನದ ಮಾತುಗಳನ್ನ ನೋಡಿ. ಹಾಗಾಗಿ ಈಗ ಸುಲಭ ಎಂದು ಹೇಳಿದರು. ಅಲ್ಲ, ಅಷ್ಟು ಬಾರಿ ಕನ್ಫರ್ಮ್ ಆಯ್ತಾ ಅಂತ ನಾನು ಕೇಳಿದೆ. ಅಲ್ಲ ಅಂಕಲ್, ನಿಮಗೆ 4 ಸರಿ ಕನ್ಫರ್ಮ್ ಆಯ್ತಾ? 4 ಬಾರಿ ನೀವು ಆಪರೇಷನ್ ಮಾಡಿಸ್ಕೊಂಡ್ರ? ಅಷ್ಟೊಂದು ಸರಿ ಆಯ್ತಾ ನನ್ನ ಪ್ರಶ್ನೆ. ಅಯ್ಯ, ಒಮ್ಮೆ ಬಂದ ಮೇಲೆ ಆಗ್ತಾನೆ ಇರುತ್ತೆ, ಏನ್ ಮಾಡೋಕ್ಕಾಗುತ್ತೆ? ಇದು ಅವರು ಉದಾಸೀನದಿಂದ ಹೇಳಿದ ಮಾತು. ನೋಡಿ, ಒಮ್ಮೆ ಬಂದರೆ ಆಗ್ತಾನೆ ಇರುತ್ತೆ ನೇಮಿಚಂದ್ರ, ಅದೇ ದೊಡ್ಡದೆ ಅಥವಾ ಕಿಡ್ನಿ ಸ್ಟೋನ್ ಆಗೋದೇ ವಿಶೇಷನೇ, ಒಂದ್ಸರಿ ಆಯ್ತು ಅಂತ ಅನ್ಕೋ, ಅದು ಇನ್ನು ನೆಕ್ಸ್ಟ್ ಆಗ್ತಾನೆ ಇರುತ್ತೆ ಅನ್ನುವಂಥ ಉದಾಸೀನವಾದ ಮಾತನ್ನು ಹೇಳಿದ್ರು. ಯಾಕೆಂದರೆ ಡಾಕ್ಟ್ರು ಇವ್ರಿಗೂ ಹೇಳಿದ್ದಾರೆ, ಮುದ್ದೇಗೌಡ್ರೆ ಮಟನ್ ತಿನ್ನಂಗಿಲ್ಲ, ಚಿಕನ್ ತಿನ್ನಂಗಿಲ್ಲ, ಎಣ್ಣೆ ಪದಾರ್ಥ ತಿನ್ನಂಗಿಲ್ಲ, ಹಾಲಿನ ಅಂಶ ತಿನ್ನಂಗಿಲ್ಲ ಎಲ್ಲ ಹೇಳಿದ್ದಾರೆ. ಹುಟ್ಟಿರೋದೇ ತಿನ್ನಕ್ಕೆ ಅನ್ನುವಂಥ ಆಸೆ ಇಟ್ಕೊಂಡಿರುವಂಥ ಜನ ಈ ಎಲ್ಲವನ್ನ ಗಮನಿಸೋದಿಲ್ಲ. ನಾವು ಬಾಯಿ ತುಂಬ ತಿನ್ನಬೇಕು, ಆನಂದ ಪಡಬೇಕು ಅಂತ ಬಂದಿರೋರು ದೇಹದ ಆರೋಗ್ಯವನ್ನು ಖಂಡಿತ ಕೆಡಿಸ್ಕೊಳ್ತಾರೆ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಕೊಡಿ, ದೇಹಕ್ಕೆ ಏನು ಬೇಕೋ ಅಂಥ ಆಹಾರವನ್ನು ಕೊಡಿ. ಆರೋಗ್ಯವನ್ನು ಕಾಪಾಡುವಂಥದ್ದು ನಮ್ಮ ಆಹಾರದಲ್ಲಿದೆ, ಅಂಥ ಆಹಾರಗಳನ್ನು ಆಯ್ಕೆ ಮಾಡಿಕೊಡಿ. ಅದು ಬಿಟ್ಟು ತಮಗೆ ಅನುಕೂಲ ಇದೆ ಅಂತ ಅಂದ್ಬಿಟ್ಟು ಏನು ಬೇಕೋ ಅದನ್ನು ತಿಂದರೆ ದೇಹ ಎಲ್ಲವನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ಕೊಟ್ಟಿಲ್ಲ. ಬದಲಾಗಿ ಅದರಿಂದ ಪಾರ್ಶ್ವ ಪರಿಣಾಮಗಳು ಪ್ರಾರಂಭವಾಗ್ತವೆ, ಸೈಡ್ ಎಫೆಕ್ಟ್ಗಳು ಪ್ರಾರಂಭವಾಗ್ತವೆ. ಆ ಸೈಡ್ ಎಫೆಕ್ಟ್ಗಳೇ ನಮಗೆ ಶುಗರ್ ಆಗಿ, BP ಆಗಿ, ಅಸ್ತಮಾ ಆಗಿ, ಅಥವಾ ಕಿಡ್ನಿ ಸ್ಟೋನ್ ಆಗಿ, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ದೇಹದ ಆರೋಗ್ಯ 100ಕ್ಕೆ 100ರಷ್ಟು ಆಹಾರದ ಮೇಲೆ ಅವಲಂಬಿತವಾಗಿರುತ್ತೆ ಸ್ನೇಹಿತರೆ. ಬನ್ನಿ, ಹಾಗಾಗಿ ಒಂದು ಸರಿ ಆದರೆ ಇನ್ನೇನಮ್ಮ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ ಎಂದು ಉದಾಸೀನದಿಂದ ಹೇಳಿದರು. ಇದು ತಾತ್ಸಾರವಾದ ಮಾತು. ಅಂದರೆ ಕಿಡ್ನಿ ಸ್ಟೋನ್ ಅವಾಯ್ಡ್ ಮಾಡ್ಕೊಳ್ಳೋ ಅವಕಾಶ ಇದ್ದರೂ ಕೂಡ ಅದನ್ನು ಮುದ್ದೇಗೌಡರು ಬಳಸ್ಕೊಂಡಿಲ್ಲ. ನೋಡಿ, ಸರಿ ಹೇಳಿದರು, ನೀರು ಕುಡಿದ್ರೆ ಹತೋಟಿಗೆ ಬರ್ತದಂತೆ ಅಂತಾರೆ ಎಂದು ನಾನು ಹೇಳಿದೆ. ಅಲ್ಲ ಮುದ್ದೇಗೌಡ್ರೆ, ಚೆನ್ನಾಗಿ ನೀರು ಕುಡಿದ್ರೆ ಕಿಡ್ನಿ ಸ್ಟೋನೇ ಆಗೋಗುತ್ತೆ, ಅತಿ ಹೆಚ್ಚು ನೀರನ್ನು ಕುಡಿದ್ರೆ ಕಿಡ್ನಿಯಲ್ಲಿ ಸ್ಟೋನೇ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರಂತೆ. ಕಮಲಾ ಮೇಡಮ್ ಹೇಳಿದ್ರು, ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ, 20 ವರ್ಷ ಆಯಿತು, ನನಗೆ ಇಲ್ಲಿವರೆಗೂ ಕಿಡ್ನಿ ಸ್ಟೋನ್ ಆಗಿಲ್ಲ ಅಂತ. ನೀವು ನೋಡಿದ್ರೆ ಆಗುತ್ತೆ ಅಂತೀರಾ? ಪ್ರಶ್ನೆ ನೋಡಿ. ಅಯ್ಯೋ, ಅದೆಲ್ಲ ಪಥ್ಯ ಯಾರು ಮಾಡೋಕ್ಕೆ ಆಗುತ್ತೆ? ಬಾಡ್ ತಿನ್ನಬೇಡಿ, ಹಾಲಿನ ಪದಾರ್ಥಗಳನ್ನ ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡಿರಿ ಅಂತಾರೆ, ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊಡಬಿದ್ದರು. ನೋಡಿ, ಅಯ್ಯೋ ನೇಮಿಚಂದ್ರ, ಅವನ್ನೆಲ್ಲ ನಾವು ಮಾಡೋಕ್ಕಾಗುತ್ತೆ ನಮ್ಮ? ಬಹಳ ಜನ ಡಾಕ್ಟರ್ ಇದ್ದೇ ಹೇಳ್ತಾರಮ್ಮ, ನೋಡಿ ಮುದ್ದೇಗೌಡ್ರೆ, ನಿಮ್ಮ ಕಿಡ್ನಿಗೆ ಸ್ಟೋನ್ ಆಗ್ತಾ ಇರೋದಕ್ಕೆ ಕಾರಣ ನೀವು ತಗೊಂಡಿರೋ ಆಹಾರ, ಹಾಗಾಗಿ ಬಾಡ್ ತಿನ್ನೋದು ಬಿಟ್ಬಿಡಿ, ಹಾಲಿನ ಪದಾರ್ಥ ಬಿಟ್ಬಿಡಿ ಅಂತಾರೆ. ಅಲ್ಲಮ್ಮ, ನಾನು ಮುದ್ದೇಗೌಡ ಆಗಿ ಬಾಡ್ ತಿನ್ನೋದು ಬಿಟ್ಟರೆ ಮುದ್ದೆಗೆ ಬೆಲೆ
ರೀತಿಯ ದ್ವಂದ್ವ ವಿಚಾರವನ್ನು ಇಟ್ಟುಕೊಂಡಿರೋರಿಗೆ ಆರೋಗ್ಯವನ್ನು ಕಾಪಾಡೋದು ಹೇಗೆ? ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಇಂಥದ್ದೊಂದು ವಿಪರ್ಯಾಸವನ್ನು ಬಹಳಷ್ಟು ರೋಗಿಗಳು ಅನುಭವಿಸ್ತಾ ಇದ್ದಾರೆ. ಯಾಕೆ ಒಂದು ರೋಗ ಲಕ್ಷಣ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ನಮ್ಮ ಸಿಸ್ಟಮ್ಯಾಟಿಕಲ್ ಫುಡ್ ಮೆಥಡ್ ಇದೆಯಲ್ಲ, ಅದನ್ನು ನಾವು ಹಾಳು ಮಾಡಿಕೊಂಡಿದ್ದೀವಿ. ಆರೋಗ್ಯಪೂರ್ಣವಾದ ಆಹಾರ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡು ಪಾಶ್ಚಾತ್ಯ ಆಹಾರ ಕ್ರಮಕ್ಕೆ ನಮ್ಮನ್ನು ನಾವು ಒಗ್ಗಿಸ್ಕೊಂಡಿದ್ದೀವಿ. ಜಂಕ್ ಫುಡ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಬೆಳಗ್ಗೆ ಎದ್ದರೆ ಸಾಕು, ನಾವು ತಿನ್ನಬಾರ್ದ ಆಹಾರವನ್ನು ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಅರ್ಧಬರ್ಧ ಬೆಂದಿರುತ್ತೆ, ಗೊಡ್ಡೆ ಥರ ಉದುರುತ್ತಿರುತ್ತೆ, ಅದನ್ನೇ ತಿಂತೇವೆ. ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಅನ್ನೋದು ಭಾರತೀಯ ಸಂಸ್ಕಾರ. ಅರೆಬರೆ ಬೇಯಿಸಿದ್ದನ್ನು ತಿಂದುಬಿಟ್ಟು ಎದ್ದೋಗಿ ಮಾಡಬಾರ್ದೆಲ್ಲ ಮಾಡ್ಕೊಂಡು ವಾಂತಿ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಒದ್ದಾಡೋದು ಇವತ್ತಿನ ಒಂದು ಸಂಸ್ಕಾರ. ಹಾಗಾಗಿ ಒಂದು ಹೇಳ್ತೇನೆ ಕೊಡಿ, ಖಂಡಿತವಾಗಿಯೂ ಕೂಡ ಹೊಟ್ಟೆ ತುಂಬ ಊಟವನ್ನು ಮಾಡಿ, ಆದರೆ ಆ ಊಟಕ್ಕೆ ತಕ್ಕಂತೆ ಯಥೇಚ್ಛವಾಗಿ ನೀರು ಕುಡಿರಿ. ಆದರೆ ನೀವು ತಿನ್ನುವ ಊಟ ಆರೋಗ್ಯಪೂರ್ಣವಾಗಿದೆಯೇ ಇಲ್ಲವೇ ಅಂತ ಒಂದು ಸರಿ ಖಾತ್ರಿ ಮಾಡಿಕೊಳ್ಳಿ. ಯಾವ್ಯಾವ ಆಹಾರವನ್ನು ತಿನ್ನಬೇಕು, ಯಾವ್ಯಾವ ಆಹಾರ ತಿನ್ನಬಾರ್ದು ಎಂಬುದು ನಮ್ಮ ಬಹಳ ಮುಖ್ಯವಾದ ವಿವೇಚನೆ ಆಗಿರಬೇಕು. ನೋಡಿ, ಮುದ್ದೆಗೋಡರಿಗೆ ಯಾವ ಭಯವೂ ಇಲ್ಲ. ಡಾಕ್ಟರ್ ಹೇಳಿದರೆ ಮಟನ್ ತಿನ್ನಬೇಡಿ, ಹಾಲು ಕುಡಿಬೇಡಿ, ಎಣ್ಣೆ ಪದಾರ್ಥ ತಿನ್ನಬೇಡಿ ಅಂತ. ಆದರೆ ನಾಲ್ಗೆ ಚಪಲಕ್ಕೆ ಬಿದ್ದಂಥ ಮುದ್ದೆಗೋಡರಿಗೆ ವಾರಕ್ಕೆ 3 ದಿವಸ ಮಟನ್ ಬೇಕು, ಪ್ರತಿನಿತ್ಯ ಹಾಲು ಬೇಕು, ಪ್ರತಿನಿತ್ಯ ಎಣ್ಣೆ ಪದಾರ್ಥಗಳು ಬೇಕು ಅಂದ ಮೇಲೆ ಅವ್ರಿಗೆ ಕಿಡ್ನಿ ಸ್ಟೋನ್ ಹೇಗೆ ಅವಾಯ್ಡ್ ಆಗೋಕ್ಕೆ ಸಾಧ್ಯ? ನೀವೇ ಯೋಚನೆ ಮಾಡಿ. ಬನ್ನಿ, ಈ ಪಥ್ಯ ಅಂತಂದರೆ ಹೀಗೆ ಇರಬೇಕು ಅನ್ನುವಂಥ ನಿಯಮ, ಅಂದರೆ ನಾಲಿಗೆ ರುಚಿಯನ್ನು ನಿಯಂತ್ರಿಸುವ ಒಂದು ನಿಯಮ. ಅದನ್ನು ತಿನ್ನಬೇಕು, ಅದನ್ನು ತಿನ್ನಬಾರ್ದು, ಇಂಥನ್ನೇ ತಿನ್ನಬೇಕು, ಇಂಥದ್ದು ತಿನ್ನಬಾರ್ದು ಅನ್ನುವಂಥ ನಿಯಮ ಇದೆಯಲ್ಲ, ಅದನ್ನು ಪಥ್ಯ ಅಂತ ಕರಿತೇವೆ. ನೋಡಿ, ಆ ಪಥ್ಯ ಯಾರು ಮಾಡೋಕ್ಕಾಗುತ್ತೆ? ನೀವೇ ಹೇಳಿ, ಆ ಪಥ್ಯವನ್ನು ಯಾರು ಮಾಡೋಕ್ಕಾಗುತ್ತೆ? ಆ ಥರ ನಾವು ಬದುಕೋಕ್ಕಾಗುತ್ತಾ? ಹುಟ್ಟಿರೋದೇ ತಿನ್ನಕ್ಕೆ, ತಿನ್ನಲೇಬೇಡಿ ಅಂದಮೇಲೆ ನಾವು ಬದುಕೋ ಅಗತ್ಯ ಏನೈತೆ? ಇವ್ರು ತಿನ್ನಕ್ಕೋಸ್ಕರನೇ ಹುಟ್ಟುವ ಜನ. ಬನ್ನಿ, ಆಗುತ್ತಾ? ನೋಡಿ, ನಾನು ಬಾಡ್ ತಿನ್ನಬೇಡಿ, ಹಾಲಿನ ಪದಾರ್ಥ ತಿನ್ನಬೇಡಿ, ಜಾಸ್ತಿ ಸೇವಿಸಬೇಡಿ ಅಂತಾರೆ, ಸದಾ ನೀರು ಕುಡಿರಿ ಅಂತಾರೆ. ಅದೆಲ್ಲ ಆಗೋ ಮಾತಲ್ಲ ಬಿಡಿ. ನೋಡಿ, ಬಾಡೋದು ಮಟನ್ನು ಚಿಕನ್, ಆ ಮಟನ್ನು ಚಿಕನ್ ತಿನ್ನಬೇಡಿ ಅಂತಾರೆ, ಹಾಲು ಕುಡಿಬೇಡಿ ಅಂತಾರೆ, ಎಣ್ಣೆ ಪದಾರ್ಥ ತಿನ್ನಬೇಡಿ ಅಂತಾರೆ, ಚೆನ್ನಾಗಿ ನೀರು ಕುಡಿರಿ ಅಂತಾರೆ. ಈ ನೀರು ಕುಡಿಯೋಕ್ಕೆ ನಾವು ಹುಟ್ಟಿರೋದು ನಾವೇನು ಆನೆ ಹುಡ್ಕೊಂಡಲ್ವಾ? ಲೀಟರ್ ಗಟ್ಟಲೆ ನೀರು ಕುತ್ಕೊಳಕ್ಕೆ. ಹೊಟ್ಟೆ ತುಂಬ ಮಟನ್ನು ಚಿಕನ್ ತಿಂದು ಆನಂದವಾಗಿರುವಂಥ ಈ ದೇಹ ಇಟ್ಕೊಳ್ಳೋದು ಬಿಟ್ಟು ಆ ಡಾಕ್ಟರ್ ಹೇಳೋದು ನೀರು ಕುಡಿಯೋಕ್ಕಾಗುತ್ತಾ? ಅದೆಲ್ಲ ನನ್ನ ಕೈಲಿ ಆಗಲ್ಲ ಕಣಮ್ಮ ಅಂತ ತಲೆ ಕೊಡ್ಬೋದು. ಅಲ್ಲಿಗೆ ನೇಮಿಚಂದ್ರ ಅವ್ರಿಗೆ ಅರ್ಥ ಆಯಿತು, ಮುದ್ದೆಗೋಡು ಹೋಗೋಗಿ 2 ವರ್ಷ ಕೊಡಿಸ್ಕೊಳ್ಳೋದು ಯಾಕೆ ಅಂತ. ಯಾಕೆಂದರೆ ಮುದ್ದೆಗೋಡು ಬೇಕಿರೋದು ನಾಲ್ಗೆ ರುಚಿ, ಆರೋಗ್ಯ ಅಲ್ಲ. ನಾಲ್ಗೆ ರುಚಿಗೋಸ್ಕರ ತನ್ನ ಆರೋಗ್ಯವನ್ನೇ ದಾನ ಇಟ್ಬಿಟ್ಟಿದ್ದಾರೆ. ಅಥವಾ ತಮ್ಮ ಆರೋಗ್ಯವನ್ನೇ ಒಂದು ರೀತಿ ಅವಜ್ಞೆಗೊಳಗೆ ಮಾಡಿಕೊಂಡು ಹೋಗೋಗಿ 2 ವರ್ಷಕ್ಕೊಂದ್ಸರಿ ಆಪರೇಷನ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಮೂರ್ಖತನ ಅನ್ಬೋದು, ಬುದ್ಧಿವಂತಿಕೆ ಅನ್ಬೋದು. ನೀವೇ ಯೋಚನೆ ಮಾಡಿ. ಬನ್ನಿ, ಸರಿ, ಚೆನ್ನಾಗಿ ನೀರು ಕುಡಿಬೇಕು ಅಂತಾರೆ, ಅದೆಲ್ಲ ಆಗೋ ಮಾತಲ್ಲ ಬಿಡಿ ಅಂತ ತಲೆ ಕೊಡ್ಬಿಟ್ಟರು. ಹಿಂದಿರುಗಿ ಬಂದು ಕೀರ್ತಿಗೆ ಹೇಳಿದೆ. ವಾಪಸ್ ಬಂದೆ ಮನೆಗೆ. ವಾಪಸ್ ಬಂದು ನನ್ನ ಗಂಡನಿಗೆ ಹೇಳ್ತಾ ಇದ್ದೀನಿ, ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ ಕೀರ್ತಿ. ನಿನ್ನ ಹತ್ರ 2 ಆಯ್ಕೆ ಇದ್ದಾವೆ. ಒಂದು ಕಮಲಾ ಮೇಡಮ್, ಮತ್ತೊಂದು ಮುದ್ದೆಗೋಡು. ಒಂದು ಡಾಕ್ಟರ್ ಮಾತು ಕೇಳಿ ಯಥೇಚ್ಛವಾಗಿ ನೀರು ಕುಡಿತಾ ಇರುವಂತಹ, ಇಲ್ಲಿವರೆಗೂ 20 ವರ್ಷ ಆದರೂ ಕಿಡ್ನಿ ಸ್ಟೋನ್ ಮಾಡ್ಕೊಂಡಲ್ಲೇ ಇರುವಂತಹ ಕಮಲಾ ಮೇಡಮ್. ಮತ್ತೊಂದು ನಾಲ್ಗೆ ರುಚಿಗೋಸ್ಕರವಾಗಿ ಡಾಕ್ಟರ್ ಮಾತನ್ನು ತಿರಸ್ಕರಿಸಿ ತಮಗೆ ಬೇಕಾದಂತೆ ಜೀವನ ಮಾಡ್ಕೊಂತ 2 ವರ್ಷಕ್ಕೆ ಹೋಗಿ ಕುಯಿಸ್ಕೊಂಡ್ಬರ್ತಾ ಇರುವಂಥ ಮುದ್ದೆಗೋಡು. ನೀನು ಮುದ್ದೆಗೋಡ್ರನ್ನ ಆಯ್ಕೆ ಮಾಡ್ಕೊತೀಯಾ ಅಥವಾ ನೀನು ಕಮಲಾ ಮೇಡಮ್ನ ಆಯ್ಕೆ ಮಾಡ್ಕೊತೀಯಾ? ನಿನಗೆ ಸೇರಿ. ಕಮಲಾ ಮೇಡಮ್ನ ಆಯ್ಕೆ ಮಾಡಿಕೊಂಡ್ರೆ ಇವತ್ತಿನಿಂದಲೇ ನಿನ್ನ ಜೀವನ ಕ್ರಮಕ್ಕೆ ಬದಲಾಯಿಸಿಕೊಂಡು ಹೊಟ್ಟೆ ತುಂಬ ನೀರು ಕುಡಿಯಂತರಿ, ಬೇಕಾದಷ್ಟು ರೋಗ ನಿವಾರಣೆ ಆಗುತ್ತೆ. ಇಲ್ಲ, ನಾಲ್ಗೆ ರುಚಿ ಮುಖ್ಯ, ನಾನು ಕುಡಿದು ತಿನ್ನೋಕ್ಕೆ ಅನ್ನೋದಾದರೆ ಮುದ್ದೆಗೋಡ್ರನ್ನ ಆಯ್ಕೆ ಮಾಡಿಕೊಂಡ್ರೆ ನೀನು 2 ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ನಿನ್ನ ಜೀವನ ಪೂರ್ತಿ ಕಿಡ್ನಿ ಸ್ಟೋನಲ್ಲಿ ಒದ್ದಾಡಬೇಕಾಗುತ್ತೆ. ಯೋಚನೆ ಮಾಡುವಂಥ ನಾನು ಗಂಡನಿಗೆ ಬಿಡಿಸಿ ಹೇಳ್ತೇನೆ. ಬನ್ನಿ, ಹಾಗಾಗಿ ಕೀರ್ತಿಗೆ ಹೇಳಿದೆ, ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಏನು ಮಾಡದೆ ಮುದ್ದೆಗೋಡು ತರಹ 2 ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು. ನಿನಗೇನು ಮಾಡಲ್ಲ, ನೀನೇನು ಮಾಡದೆ ಮುದ್ದೆಗೋಡು ಥರ ಹೋಗಿ 2 ವರ್ಷಕ್ಕೊಂದ್ಸರಿ ಹೊಟ್ಟೆ ಕುಡಿಸ್ಕೊಂಬರುವಂಥ ಪ್ರಕ್ರಿಯೆ ಇಕ್ಕಳೋದಾದರೆ ಮುದ್ದೆಗೋಡ್ರನ್ನ ಆಯ್ಕೆ ಮಾಡ್ಕೊ. ಇಲ್ಲವೇ ಕಮಲಾ ಮೇಡಮ್ ತರಹ ಇನ್ನು ಚೆನ್ನಾಗಿ ನೀರು ಕುಡಿಯೋದು. ನೋಡಿ, ಇನ್ಮೇಲೆ ಕಮಲಾ ಮೇಡಮ್ ಥರ ಚೆನ್ನಾಗಿ ನೀರು ಕುಡಿಯೋದ್ರಿಂದಲೂ ಕೂಡ ನಿನ್ನ ಕಿಡ್ನಿ ಸ್ಟೋನ್ನ ಸಮಸ್ಯೆ ದೂರವಾಗುತ್ತೆ. ಯೋಚನೆ ಮಾಡುವಂಥ ಅಂದೆ ನನ್ನ ಗಂಡನಿಗೆ. ಮೊಳಗುತ್ತ ಪಂಜಾಬಿ ಊಟದಲ್ಲಿ ಹಾಲು ಕುಡಿಯೋದನ್ನು ಕಡಿಮೆ ಮಾಡಿ, ಇದು ನನ್ನ ನಿರ್ಧಾರ. ಇನ್ಮೇಲೆ ನೀನು ಹಾಲು ಕೊಡೋದಿಲ್ಲ. ಯಾಕೆಂದರೆ ಲೀಟರ್ ಗಟ್ಟಲೆಯ ಹಾಲನ್ನು ಕುಡಿದು ನಿನ್ನ ಬದುಕನ್ನು ನೀನು ಹಾಳು ಮಾಡ್ಕೊತಾ ಇದೆಯಾ. ಬಹಳ ಜನ ಇದು ಮಾಡ್ಕೊಡ್ತಾರೆ, ಹಾಲು ಕುಡಿದ್ರೆ ಆರೋಗ್ಯ ಅಂತಂದು ಯಥೇಚ್ಛವಾದ ಹಾಲು ಕುಡಿತಾರೆ. ಆದರೆ ನಿಮಗೆ ಗೊತ್ತಿಲ್ಲ, ಹಾಲಿನಲ್ಲಿ ಯಥೇಚ್ಛವಾಗಿ ಕೊಬ್ಬಿನಾಂಶ ಇರುತ್ತೆ. ಆ ಕೊಬ್ಬಿನಾಂಶ ಫ್ಯಾಟ್ ಅಂತ ಏನು ಕರಿತೀವಿ, ಆ ಫ್ಯಾಟು ನಮ್ಮ ದೇಹದಲ್ಲಿ ಬೇಗ ಡೈಜೆಷನ್ ಆಗೋದಿಲ್ಲ. ಅದಕ್ಕೆ ನೀವು ನೋಡಿ, 1 ಲೋಟ ಹಾಲು ಕುಡಿದ್ಬಿಟ್ರೆ ಒಂದು ಊಟ ಮಾಡೋದಷ್ಟೇ ಆನಂದವಾಗುತ್ತೆ, ಊಟ ಸೇರೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಜಾಸ್ತಿ ಹಾಲು ಕುಡಿಯುವಂಥ ಮಕ್ಕಳು ಊಟ ತಿನ್ನೋದಿಲ್ಲ. ತಾಯಿದ್ರೆ ಅದೇ ಪ್ರಶ್ನೆ. ಡಾಕ್ಟರ್ ಹತ್ರ ಒಂದೇ ಪ್ರಶ್ನೆ ಕೇಳ್ತಾರೆ, ನನ್ನ ಮಗ ಯಾಕೆ ತಿಂದಿಲ್ಲ ಅಂತ. ಡಾಕ್ಟರ್ ಕೇಳ್ತಾರೆ, ಬೆಳಗ್ಗೆ ಏನು ಕೊಡ್ತೀರಾ? 1 ಲೋಟ ಹಾಲು ಕುಡಿದ್ಮೇಲೆ ಮಗ ಇನ್ನೆಲ್ಲ
ಹಾಲನ್ನು ಕೊಡಬೇಡಿ ಅಂತಾರೆ. ಯಾಕೆಂದರೆ ಹಾಲು ಒಂದು ಊಟಕ್ಕೆ ಸಮ, ಅಂದರೆ ಅಷ್ಟು ಫ್ಯಾಟ್ ಇರುತ್ತೆ. ಆ ಫ್ಯಾಟಿನ ಅಂಶ ಜಾಸ್ತಿ ಹೋದಂತೆ ಡೈಜೆಷನ್ ಆಗೋದಿಲ್ಲ. ಆ ಡೈಜೆಷನ್ ಆಗದಲ್ಲೇ ಇರುವಂಥ ಲವಣಾಂಶವೆಲ್ಲವೂ ಕೂಡ ಕಿಡ್ನಿಗೆ ಸೇರುತ್ತೆ. ಕಿಡ್ನಿಯಲ್ಲಿ ಸ್ಟೋನ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಹಾಲಿನ ನೀನು ಪಂಜಾಬಿ ರೋಗದಲ್ಲಿ ಇಷ್ಟು ಹಾಲು ಕುಡಿತೀಯಲ್ಲ, ಹಾಲನ್ನು ನಿಲ್ಲಿಸಿಬಿಡು ಅಂತ ಹೇಳಿ. ನೋಡಿ, 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ, ಆದರೆ ಇದೇ ಮೊದಲು ಮತ್ತು ಕೊನೆ ಆಪರೇಷನ್ ಆಗಬೇಕು. ಈಗಿನಿಂದಲೇ ನೀರು ಕುಡಿಯೋಕ್ಕೆ ಶುರು ಮಾಡೋಣ. ಎಳನೀರು ತರ್ತೀನಿ ಎಂದು ಹೊರಟೆ. ಅದೇನೋ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತಕ್ಷಣ ಕಲ್ಲೇನೋ ಕರಗೋಲ್ಲ. ಬೇಸರದಿಂದ ಕೀರ್ತಿ ಹೇಳಿದರು. ಕರಗದೇ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡಿಕೊ, ಗದರಿದೆ. ಒಳದಪ್ಪಲೆ ನೀರು ತಂದು ಇಟ್ಟೆ. ಎಳನೀರು ಬಾರ್ಲಿ ವಾಟರ್ ಸುರಿದೆ. 2 ದಿನ ನೀರು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗೆದ್ದರು. ಆಪರೇಷನ್ ದಿನ ಬಂತು. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾತು. ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಬೇಕು. ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಸ್ಟೋನೋಗ್ರಫಿ ರೂಮ್ಗೆ ಕರೆದೊಯ್ದರು. ಹುಡುಕಿದರು. ಎಲ್ಲೂ ಮೂತ್ರಪಿಂಡದ ಕಲ್ಲು ಕಾಣದೇ ಇಲ್ಲ. 2 ದಿನಗಳಲ್ಲಿ ಮೊಳೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು. ಅಂದಿನಿಂದ ನೀರಿನ ಮಹಿಮೆ, ನನ್ನ ಸಲಹೆಯ ಮಹಿಮೆ ಅರಿತ ಪತಿ ನೀರು ಕುಡಿದು ಇಲ್ಲಿವರೆಗೆ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ. ಎಂಥದ್ದೊಂದು ವಿಪರ್ಯಾಸವನ್ನು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದೀವಿ. ಎಂಥ ವಿಚಿತ್ರವನ್ನು ಕಣ್ಮುಂದೆ ಕಾಣ್ತಾ ಇದ್ದೀವಿ. ನೋಡಿ, 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ. ಇವತ್ತಿನಿಂದಲೇ ನೀರು ಕುಡಿದ್ಬಿಟ್ರೆ 8 ಮಿಲಿಮೀಟರ್ ಇರುವಂಥ ಕಲ್ಲು ಕರಗೋದಿಲ್ಲ. ಯಾಕೆಂದ್ರೆ ಅದಾಲೆ ಸೈಜ್ ದಪ್ಪ ಆಗ್ಬಿಟ್ಟಿದೆ. ಕಲ್ಲಿನ ಸೈಜಿಗೆ ತಕ್ಕಂತೆ ಆಪರೇಷನ್ ಮಾಡಲೇಬೇಕು. ಹಾಗಾಗಿ ಈಗಂತೂ ಕಲ್ಲು ಕರಗೋದಿಲ್ಲ. 8 mm ಕಲ್ಲಿದೆ. ಆದರೆ ಇದೇ ಮೊದಲ ಮತ್ತು ಕೊನೆ ಆಪರೇಷನ್ ಆಗಬೇಕು. ಗಂಡನಿಗೆ ಹೇಳ್ತಾ ಇದ್ದೀನಿ, ಇದೇ ಮೊದಲನೇ ಅಥವಾ ಕೊನೆ ಆಪರೇಷನ್ ಆಗಬೇಕು. ಇನ್ನೊಂದ್ಸರಿ ನೀನು ಹೊಟ್ಟೆ ನೋವು ಬರಬಾರ್ದು, ಇನ್ನೊಂದ್ಸರಿ ಕಿಡ್ನಿ ಸ್ಟೋನ್ ಅನ್ನಬಾರ್ದು. ನೀನು ಅಂದಮೇಲೆ ಕಮಲಾ ಮೇಡಮ್ನ ಅನುಸರಿಸು. ಅತಿ ಹೆಚ್ಚು ನೀರು ಕುಡಿ, ಹಾಲಿನಂಶ ಕಡಿಮೆ ಮಾಡು, ಕೊಬ್ಬಿನಂಶ ಕಡಿಮೆ ಮಾಡು. ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ಖಂಡಿತ ನಿನಗೆ ಆರೋಗ್ಯ ಮತ್ತು ಈ ರೋಗಕ್ಕೆ ಪರಿಹಾರ ಎರಡೂ ಸಿಗುತ್ತೆ ಅಂತ ನನ್ನ ಗಂಡನಿಗೆ ಹೇಳಿದೆ. ಈಗ ನೀರು ಕುಡಿಯೋದ್ರಿಂದ 8 mm ಕಲ್ಲು ಕರಗೋದಿಲ್ಲ. ಆದರೆ ಇದೇ ಕೊನೆ ಆಪರೇಷನ್ ಆಗಬೇಕು. ಈಗಲಿಂದಲೇ ನೀರು ಕುಡಿಯೋಕ್ಕೆ ಶುರು ಮಾಡೋಣ. ನಾನೇ ಅಲ್ಲ, ನೀನೇ ಅಲ್ಲ, ಎಲ್ಲರೂ ಮನೆಯಲ್ಲಿರೋರೆಲ್ಲ ಚೆನ್ನಾಗಿ ನೀರು ಕುಡಿಯೋಣ. ಯಾಕೆಂದರೆ ಕಿಡ್ನಿ ಸ್ಟೋನ್ ಯಾರಿಗೆ ಬೇಕಾದರೂ ಆಗ್ಬೋದು. ಅದೇನು ಸಾಂಕ್ರಾಮಿಕ ರೋಗ ಅಲ್ಲ. ಆರೋಗ್ಯದಲ್ಲಿ ಮತ್ತು ಆಹಾರದಲ್ಲಿ ಆಗುವ ಬದಲಾವಣೆಯಿಂದ ನಮ್ಮ ದೇಹದ ಮೇಲೆ ಪ್ರತಿಕೂಲ ಪರಿಣಾಮ ಆಗುತ್ತೆ ಹೊರತು ಅದೇ ಕೊನೆ ಅಲ್ಲ. ಹಾಗಾಗಿ ಚೆನ್ನಾಗಿ ನೀರು ಕುಡಿಯೋಣ ಅಂತ ಹೇಳಿದೆ. ನೋಡಿ, ಈಗಲಿಂದಲೇ, ಈ ಕ್ಷಣದಿಂದಲೇ. ಯಾಕೆಂದರೆ ಒಳ್ಳೆ ಕೆಲಸವನ್ನು ನಾಳೆ ಮಾಡ್ತೇನೆ, ನಾಳೆ ಮಾಡ್ತೇನೆ, ಒಳ್ಳೆ ದಿನ ಮಾಡ್ತೇನೆ ಅಂತ ಕಾಯಬಾರ್ದಂತೆ. ಆ ಕ್ಷಣಕ್ಕೆ ಶುರು ಮಾಡಬೇಕಂತ. ಯಾಕೆಂದರೆ ಪ್ರತಿಯೊಂದು ಕ್ಷಣವೂ ಕೂಡ ಒಳ್ಳೆ ಕೆಲಸ ಶುರು ಮಾಡೋಕ್ಕೆ ಒಳ್ಳೆ ದಿನವೇ, ಒಳ್ಳೆ ಕಾಲವೇ. ಹಾಗಾಗಿ ಈಗಲಿಂದಲೇ ಶುರು ಮಾಡೋಣ ಎಂದು ಎಳನೀರು ತರ್ತೀನಿ ಎಂದು ಹೊರಟೆ. ಬರೀ ನೀರು ಕುಡಿ ಬೇಜಾರಾಗುತ್ತೆ ನನಗೆ, ಎಳನೀರು ತರ್ತೀನಿ. ಎಳನೀರು ಜೊತೆ ನೀರು ಮತ್ತು ಸಕ್ಕರೆ, ಕಲ್ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಮಾಡಿರ್ತೀನಿ. ಅರ್ಧ ಗಂಟೆಗೆ ಒಂದೊಂದು ದೊಡ್ಡ ಲೋಟದಲ್ಲಿ ನೀರು ಕುಡಿತೀರು, ಒಳ್ಳೆಯದಾಗುತ್ತೆ ಅಂತೆ. ನೋಡಿ, ತರ್ತೀನಿ ಅಂತ ಹೊರಟೆ. ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತಕ್ಷಣ ಕಲ್ಲೇನು ಕರಗೋಲ್ಲ. ಬೇಸರದಿಂದ ಕೀರ್ತಿ ಹೇಳಿದರು. ನಿಲ್ಲು, ಈಗ ಯಾಕೆ ಹೋಗ್ತಿದ್ಯಾ? ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಯಾಕೆ ನಾವು ಹೊಟ್ಟೆ ನೋವು ಬಂದಿದೆ. ಹೊಟ್ಟೆ ನೋವು ಸಂಕಟ ಪಡ್ತಾ ಇರೋರಿಗೆ ಕತೆ ಹೇಳೋದ್ರೆ ಅವ್ನು ಕೇಳೋದಿಲ್ಲ. ಅಯ್ಯೋ ನಿನ್ನ ಸಂಕಟ, ನೀನು ಕತೆ ಆ ಕಡೆ ಇಟ್ಕೊಳ್ಳಮ್ಮ, ಮೊದಲು ನನಗೆ ಆಪರೇಷನ್ ಮಾಡಿಸಿ ನಾನು ಕಲ್ಲು ತೆಗೆಸ್ಬಿಡಮ್ಮ, ಸಾಕಾಗ್ಬಿಟ್ಟಿದೆ ಅಂತ ಹೇಳೋ ಅನಿಸ್ತೀನಿ. ಅಯ್ಯೋ ಯಾಕೆ ಹೋಗ್ತೀಯಾ, ಈಗ ಯಾಕೆ ಎಳ್ನೀರು ತರ್ತೀಯಾ, ಈಗ ಯಾಕೆ ನೀರು ತರ್ತೀಯಾ, ಅದೆಲ್ಲ ಬೇಡ ನನಗೆ. ನನಗೆ ಸದ್ಯಕ್ಕೆ ಆರೋಗ್ಯ ಸರಿಯಾದ ಸಾಕಾಗಿದೆ. ನೀರು ಕುಡಿದ್ಬಿಟ್ರೆ ನಾವು ಕಲ್ಲೇನು ಕರ್ಗೋಗ್ಬಿಡುತ್ತೆ. ಆಪರೇಷನ್ ಎಲ್ಲ ಆಗಿ ನಾನು ಸರಿ ಹೋಗ್ತೀನಲ್ಲ, ಆಮೇಲೆ ನೀರು ಕುಡಿಯೋಣ ಬಿಡು ಅಂತ ನನ್ನ ಗಂಡ ನನ್ನನ್ನು ಗದರಿದ್ರು. ಬೇಜಾರು ಮಾಡಿಕೊಂಡು ನನ್ನನ್ನು ತಡೆಯೋ ಪ್ರಯತ್ನ ಮಾಡಿದ್ರು. ಆದರೆ ನನ್ನ ವಿಚಾರ ಇಷ್ಟೇ. ನೋಡಿ, ಕರಗದೇ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡಿಕೊ. ಗದರಿದೆ. ಕರಗದೇ ಇರ್ಬೋದು ಕಣ್ರಿ, ಆದರೆ ಈಗಿನಿಂದಲೇ ಅಭ್ಯಾಸ ಮಾಡ್ಕೊಳ್ಳಿ. ಆದರೆ ಮುಂದೊಂದು ದಿವಸ ಇದರ ಅನುಕೂಲ ಆಗುತ್ತೆ ಅಂತ ನಾನು ಗದರಿದಾಗ ನನ್ನ ಗಂಡ ನನ್ನನ್ನು ವಿರೋಧಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ತಲೆ ಆಡಿಸಿ ಸುಮ್ಮನಾದರೂ ನಾನು ನೀರು ತಂದೆ. ಸರಿ, ಕೊಳದಪ್ಪಲ್ಲಿ ನೀರು ತಂದಿಟ್ಟೆ. ಎಳನೀರು ಬಾರ್ಲಿ ವಾಟರ್ ಸುರಿದೆ. 2 ದಿನ ನೀರು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ದರು. ನೋಡಿ, ಕೊನೆಗೆ ಒಂದು ದೊಡ್ಡ ಕೊಳದಪ್ಪಲೆ ತಂದೆ ಸ್ಟೀಲ್ದು. ಅದರೊಳಗೆ ಒಂದಷ್ಟು 4 ಎಳನೀರನ್ನು ಕೊಚ್ಚಿ ಹಾಕದೆ, ನೀರನ್ನು ಅದಕ್ಕೆ ತುಂಬಿದೆ. ಬಾರ್ಲಿ ವಾಟರ್, ತಂಪಿನ ನೀರನ್ನು ಅದಕ್ಕೆ ತುಂಬಿದೆ. ಅದಕ್ಕೆ ತಕ್ಕಂತೆ ಒಂದಷ್ಟು ಕಲ್ಸಕ್ಕರೆಯನ್ನು ಹಾಕಿ ಒಂದಷ್ಟು ರುಚಿಕರವಾಗಿ ಮಾಡೋ ಹಾಗೆ ಮಾಡಿದೆ. ಹಾಗಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಲ್ಲದೆ ಅರ್ಧ ಗಂಟೆಗೆ ನೀರನ್ನು ಕುಡಿದು 2 ದಿನದಲ್ಲಿ ಅವ್ರು ಊಟ ಮಾಡಿದ್ರು ಇಲ್ವೋ ಚೆನ್ನಾಗಿ ನೀರು ಕುಡಿದ್ರು. ಒಂದು ವಾರ ಕುಡಿತಾ ಇದ್ದಷ್ಟು ನೀರನ್ನು ಬರೀ 2 ದಿನದಲ್ಲಿ ಕುಡಿದು ಮುಗಿಸ್ಬಿಟ್ರು. ಯಾವ ಮಟ್ಟಕ್ಕಪ್ಪ ಅಂದರೆ ಆ ನೀರಿನಲ್ಲಿ ಮುಳುಗಿ ತೇಲಿ ನೋಡಿ ಹೇಳ್ತಾ ಇದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ನೀರು ಕುಡಿದ್ರಪ್ಪ ಅಂದರೆ ನೋಡಿ, 2 ದಿನದಲ್ಲಿ ನೀರು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ದರು. ನೀರಲ್ಲಿ
ಓಡಿಸ್ಬಿಟ್ಟೆ ನಾನು ನೋಡಿ. ಆಪರೇಷನ್ ದಿನ ಬಂತು, ಡಾಕ್ಟರ್ ಹೇಳಿದ್ರು ಇನ್ನು 3 ದಿವಸ ಆದ್ಮೇಲೆ ಕರ್ಕೊಂಬನ್ನಿ ಅಂತ. ಹಾಗಾಗಿ ನಾನು ಆಪರೇಷನ್ಗೆ ಕರ್ಕೊಂಡು ಹೋದೆ. ಆಪರೇಷನ್ ದಿನ ಬಂತು, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಯ್ತು. ಆಪರೇಷನ್ ದಿನ ಬಂತು ಅಂತ ನೇರವಾಗಿ ಆಪರೇಷನ್ ಥಿಯೇಟರ್ಗೆ ಹೋಗಲ್ಲ ನಾವು, ಮತ್ತು ಅಡ್ಮಿಟ್ ಆಗಬೇಕು. ಅಡ್ಮಿಟ್ ಆದಮೇಲೆ ದೇಹವನ್ನು ಪರೀಕ್ಷೆ ಮಾಡ್ತಾರೆ, ಆರೋಗ್ಯವಾಗಿದ್ದರೆ ಅದನ್ನು ಆಪರೇಷನ್ಗೆ ಅಡ್ಮಿಟ್ ಮಾಡ್ತಾರೆ. ಹಾಗಾಗಿ ಆಪರೇಷನ್ಗೆ ಅಡ್ಮಿಟ್ ಆಗೋದಕ್ಕಿಂತ ಮುಂಚೆ ಅಡ್ಮಿಟ್ ಆಗಬೇಕು. ಅಡ್ಮಿಟ್ ಆದೆ, ನನ್ನ ದೇಹದ ಅನೇಕ ದೇಹದ ಚಲನೆಗಳನ್ನ ಪರೀಕ್ಷೆ ಮಾಡಿದ್ರು. ಕೊನೆಗೆ ನೋಡಿ, ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು. ಕಿಡ್ನಿ ಸ್ಟೋನ್ ಆಗಿದೆ ಅಂದರೆ ಕಿಡ್ನಿಯನ್ನು ಕುಯ್ದು ಅಲ್ಲಿಂದ ಕಲ್ಲನ್ನು ತೆಗೆದು ಮತ್ತೆ ಬಲಿಬೇಕು. ಹಾಗಾಗಿ ಕಿಡ್ನಿ ಸ್ಟೋನ್ ಆಗಿರುವಂಥ ಒಂದು ಆಪರೇಷನನ್ನು ಮಾಡಬೇಕಾಗಿದೆ. ಅವ್ರನ್ನ ಆಪರೇಷನ್ ಥಿಯೇಟರ್ಗೆ ನೇನು ಕರ್ಕೊಂಡು ಹೋಗಬೇಕು. ನೋಡಿ, ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದರೆ ತಿಳಿಯಲು ಸ್ಟೋನೋಗ್ರಫಿ ರೂಮ್ಗೆ ಕರೆದೋದ್ರು. ಕಲ್ಲು ಏನಾದರೂ, ಯಾಕಂದರೆ ಕಿಡ್ನಿಯಲ್ಲಿ ಯಾವ ಮೂಲೆಯಲ್ಲಿ ಕಲ್ಲಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಆ ಕಲ್ಲಿನ ಜಾಗ ಇರುವಂಥ ಜಾಗದಲ್ಲೇ ನಾವು ಲೇಸರ್ ಕಿರಣವನ್ನು ಬಿಟ್ಟು ಅಲ್ಲಿ ಒಂದು ರಂಧ್ರವನ್ನು ಮಾಡಿ ಅಲ್ಲಿ ಕಿಡ್ನಿಯಲ್ಲಿರುವಂಥ ಸ್ಟೋನನ್ನು ಈಚೆಗೆ ತೆಗಿಬೇಕು. ಆ ಕಲ್ಲೇನಾದರೂ ಚಲಿಸಿದ್ರೆ ನಾವು ಹೋಗಿ ಮಾಡುವಂಥ ಜಾಗ ಬೇರೆ ಆಗಿದ್ದರೆ ಕಲ್ಲನ್ನು ಹುಡುಕುವಾಗ ಕಿಡ್ನಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಲ್ಲೇನಾದರೂ ಚಲಿಸಿದೆಯಾ, ಕಲ್ಲೇನಾದರೂ ತನ್ನ ಸ್ಥಾನವನ್ನು ಪಲಾಟ ಮಾಡಿದೆಯಾ ನೋಡ್ಕೊಳ್ಳೋಣ ಅಂತ ಸ್ಟೋನೋಗ್ರಫಿ ರೂಮಿಗೆ ಕರ್ಕೊಂಡೋಗಿ ಕಂಪ್ಯೂಟರಲ್ಲಿ ಅವನ ಹೊಟ್ಟೆಯನ್ನು ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ದಾರೆ. ಎಂಥ ಆಶ್ಚರ್ಯ ಕಾದಿದೆ ನೀವೇ ನೋಡಿ. ಆ ಕಂಪ್ಯೂಟರ್ ರೂಮಲ್ಲಿ ಕೂತ್ಕೊಂಡು ಹೊಟ್ಟೆಯನ್ನು ಸ್ಕ್ಯಾನ್ ಮಾಡಿ ಮಿಷಿನಲ್ಲಿ ಅದನ್ನು ಗಮನಿಸ್ತಾ ಇದ್ದಾರೆ. ಕಿಡ್ನಿಯಲ್ಲಿ ಸ್ಟೋನ್ ಇತ್ತು, ಆದರೆ ಈಗ ಸ್ಟೋನ್ ಇಲ್ಲ. ಹೇಗೆ ನೋಡಿ, ಹುಡುಕಿದರು ಅಲ್ಲಿ ಎಲ್ಲಿ ಮೂತ್ರಪಿಂಡದ ಕಲ್ಲು ನೋಡಿ. ಸ್ಟೋನೋಗ್ರಫಿ ರೂಮಿಗೆ ಕರ್ಕೊಂಡು ಹೋದ್ರು, ಹುಡುಕ್ತಾವ್ರೆ. ಆ ಮಿಷಿನರಿಯನ್ನು ಮಿಷಿನರಿ ಅಂತ ಇರುತ್ತೆ, ಡಿಟೆಕ್ಟರ್ ಅಂತ ಇರುತ್ತೆ. ಆ ಡಿಟೆಕ್ಟರ್ ಮೂಲಕ ಅವರು ಹುಡುಕ್ತಾ ಇದ್ದಾರೆ. ಕಿಡ್ನಿಯ ಯಾವ ಮೂಲೆಯಲ್ಲೂ ಸ್ಟೋನ್ ಇಲ್ಲ. ಡಾಕ್ಟರ್ಗೆ ಆಶ್ಚರ್ಯ. ಕಳೆದ ಸಾರಿ ಇಂಥ ಹೊಟ್ಟೆ ನೋವು ಅಂತ ಬಂದಾಗ 8 mm ಕಲ್ಲು ನೋಡಿದ್ದು, ಆದರೆ ಇವತ್ತು ಏನು ಕಾಣಿಸ್ತಾ ಇಲ್ವಲ್ಲ, ಏನಾಯ್ತು ಎತ್ತಾಯ್ತು ಆಶ್ಚರ್ಯ ನೋಡಿ. ಕಲ್ಲು ಹುಡುಕಿದರು, ಎಲ್ಲಿ ಮೂತ್ರಪಿಂಡದ ಕಲ್ಲು? ಪ್ರಶ್ನೆ ಅಂದ್ರೆ ಅರ್ಥ ಇಲ್ಲ. ಮೂತ್ರಪಿಂಡದಲ್ಲಿ ಕಲ್ಲೇ ಇಲ್ಲ, ಕಾಣಲೇ ಇಲ್ಲ. ಆಗ ಆಚೆಗೆ ಬಂದು ನಮ್ಮ ನೇಮಚಂದ್ರ ಅವ್ರನ್ನ ಕೇಳಿರ್ತಾರೆ. ಡಾಕ್ಟರ್ ಸುಮ್ಮನೆ ಇರೋದಿಲ್ಲ. ಅಲ್ಲಮ್ಮ, ನಿನ್ನ ಮನೆ ಕರ್ಕೊಂಡ್ಬಂದಾಗ ಆತನಿಗೆ 8 mm ಕಲ್ಲಿತ್ತು, ಈಗ ನೋಡಿದ್ರೆ ಕಲ್ಲೇ ಇಲ್ವಲ್ಲ, ಏನಾಯ್ತಾ ಅಂದಾಗ ಆಕೆ ಮಾಡುವ ಎಲ್ಲ ಪ್ರಕ್ರಿಯೆಯನ್ನು ಹೇಳಿರ್ತಾರೆ. ಸ್ವಾಮಿ, ನಮ್ಮ ಎದುರುಗಡೆ ಮನೆಗಿರುವ ಕಮಲಾ ಮೇಡಮು, ಪಕ್ಕದ ಮನೆಯಲ್ಲಿರುವಂಥ ಸಿದ್ದೇಶು, ಅಲ್ಲಿರುವಂಥ ಇನ್ನೊಬ್ಬ ತಿಮ್ಮರಾಜು, ಅಲ್ಲಿರುವಂಥ ಇನ್ನೊಬ್ರು, ಹಾಗೆಯೇ ಮುದ್ದೇಗೌಡರು, ಎಲ್ಲರನ್ನೂ ಕೇಳ್ಕೊಂಡು ಬಂದ್ಮೇಲೆ ನಮ್ಗೆ ಅನಿಸಿತು ಚೆನ್ನಾಗಿ ನೀರು ಕುಡಿದ ಮೇಲೆ ಖಂಡಿತ ಸ್ಟೋನ್ ಆಗೋದಿಲ್ಲ ಅಂತ. ಹಾಗಾಗಿ ನನ್ನ ಗಂಡನ 2 ದಿವಸದಿಂದ ನೀರಲ್ಲಿ ಮುಳುಗಿಸುತ್ತಿದ್ದೀನಿ ಸ್ವಾಮಿ. ಬೆಳಗಿನ ಸಂಜೆ ತನಕ ದಿನಕ್ಕೇನಿಲ್ಲ 7-8 ಲೀಟರ್ ನೀರು ಕುಡಿಸಿದ್ದೀನಿ. ತಂಪು ನೀರನ್ನು ಕುಡಿಸಿರೋದ್ರಿಂದ ಎಲ್ಲ ಒಂದು ಕಡೆ ಕಲ್ಲು ಕರಗಿರ್ಬೋದೇನೋ ಅನಿಸುತ್ತೆ ಅಂದಾಗ ಡಾಕ್ಟರ್ ಹೇಳಿದ್ರು, ನಿಜ, ಅತಿ ಹೆಚ್ಚು ನೀರು ಕುಡಿದಾಗ ಅತಿ ಹೆಚ್ಚು ಯೂರಿನ್ ಮಾಡ್ತಾರೆ. ಅತಿ ಹೆಚ್ಚು ಯೂರಿನ್ ಮಾಡ್ತಾ ಕಿಡ್ನಿಲಿರುವ ಸ್ಟೋನು ಆ ತಿಳಿ ನೀರಲ್ಲಿ ಕರಗಿ ಲವಣಾಂಶ ಮಿಕ್ಸ್ ಆಗಿ ಕಿಡ್ನಿ ಸ್ಟೋನ್ ಸಣ್ಣ ಆಗ್ತಾ ಕಿಡ್ನಿಯಲ್ಲಿ ಸ್ಟೋನ್ ಇಲ್ದಂಗಾಗಿದೆಯಮ್ಮ. ಹಾಗಾಗಿ 2 ದಿನದಲ್ಲಿ ಅಥವಾ 3 ದಿನದಲ್ಲಿ ಸ್ಟೋನ್ ಇಲ್ದಂಗಾಗಿದೆ ಅಂದರೆ ಇದೊಂದು ಪವಾಡವೇ ಸರಿ. ಹಾಗಾದರೆ ನೀರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಅರ್ಥ ಆಯಿತು. ನಿನ್ನ ಗಂಡಗೆ ಆಪರೇಷನ್ ಬೇಡ, ಕರ್ಕೊಂಡು ಹೋಗ್ಬೋದು. ಎಂಥ ಯೋಚನೆ ಮಾಡಿದ್ದಾರೆ ನೋಡಿ ನಮ್ಮ ನೇಮಿಚಂದ್ರ ಅವರ ಆಯ್ಕೆ ಹೇಗಿದೆ ನೋಡಿ. ಹಾಗಾಗಿ 2 ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಲ್ಲೆಲ್ಲೋ ಕರಡಿ ಹೋಗಿತ್ತು ನೋಡಿ. ಏನು ಚೊಂಬು ತಗೊಳ್ಳೋದು ನೀರು ಕುಡಿಸೋದು, ಚೊಂಬು ತಗೊಳ್ಳೋದು ನೀರು ಕುಡಿಸೋದು, ಚೊಂಬು ತಗೊಳ್ಳೋದು ನೀರು ಕುಡಿಸೋದು, ನೀರನ್ನು ಮೊಗೆಯೋದು ಕುಡಿಸೋದು, ಮೊಗೆದು ಕುಡಿದಿದ್ರಲ್ಲಿ 2 ದಿನದಲ್ಲಿ ಕುಡಿದಂಥ ಅಷ್ಟು ನೀರಲ್ಲಿ ಯೂರಿನಲ್ಲೆಲ್ಲೋ ಕಲ್ಲು ಕರಗಿ ಹೊರಟೋಗ್ಬಿಟ್ಟಿದೆ ನೋಡಿ. ಹಾಗಾಗಿ ನೀರಿನಲ್ಲಿ ಕರಗಿ ಹೋಗಿತ್ತು. ಅಂದಿನಿಂದ ನೀರಿನ ಮಹಿಮೆ, ನನ್ನ ಸಲಹೆ ಮಹಿಮೆ ಪತಿ ನೀರು ಕುಡಿದು ಇಲ್ಲಿವರೆಗೆ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ ನೋಡಿ. ಅಂದಿನಿಂದ ಇಂದಿನವರೆಗೂ ಕೂಡ ನನ್ನ ಗಂಡ ನೀರನ್ನು ಮೊಗದು ಕುಡಿತಾನೆ ಇದ್ದಾರೆ, ಕುಡಿದು ನೀರನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಅವತ್ತಿನಿಂದ ನೀರಿನ ಮಹಿಮೆ ಅರ್ಥ ಆಯಿತು, ಆಹಾರದ ಮಹಿಮೆ ಅರ್ಥ ಆಯಿತು, ಎಲ್ಲಕ್ಕಿಂತ ಹೆಚ್ಚಾಗಿ ಹೆಂಡತಿಯಾದ ನನ್ನ ಗುಣ ಅವ್ರಿಗೆ ಅರ್ಥ ಆಯಿತು. ಹಾಗಾಗಿ ಅವತ್ತಿನಿಂದ ನನ್ನ ಗಂಡ ನನ್ನನ್ನು ಮೀರಿಲ್ಲ, ನೀರು ಕುಡಿಯೋದನ್ನು ಬಿಟ್ಟಿಲ್ಲ. ಇವತ್ತಿನವರು ಒಂದೇ ಒಂದು ದಿವಸ ಹೊಟ್ಟೆ ನೋವು ಅಂತ ಅಂದಿಲ್ಲ. ಸ್ನೇಹಿತರೆ, ಇದಿಷ್ಟು 2 ಪ್ರಕ್ರಿಯೆಗಳನ್ನು ಒಂದು ಆಯ್ಕೆಗೆ ಇಟ್ಟಂಥ ವಿಚಾರ. ಮುದ್ದೆಗೌಡರು ಆಗ್ತೀರಾ, ಕಮಲಾ ಮೇಡಮ್ ಆಗ್ತೀರಾ ಅನ್ನುವಂಥ ಒಂದು ಆಯ್ಕೆ ನಮ್ಮ ಕೈಲಿದೆ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಹಾಗಾದರೆ ಮುಂದಿನ ವಿಚಾರಗಳನ್ನು ನಮ್ಮ ಲೇಖಕಿ ಹೇಗೆ ಹೇಳ್ತಾ ಇದ್ದಾರೆ, ಅವ್ರ ಚಿಂತನೆಗಳು ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಗುಡ್ ಬೈ.